ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ತತ್ಸತ್ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ದಕ್ಷಿಣಾಭಿಃ ಸಹೈವೈತನ್ ಮತಧಸ್ತಾತ್ ಜಗತ್ಸದಾ ಧನ್ಯಾಶ್ಚರ್ಯೋಹಮೇವೈಕೋ ಮಿತ್ರಂ ಮೇ ದಕ್ಷಿಣಾ ರಮಾ ಸ್ತ್ರೀಗುಣೇ ಸರ್ವಪೂರ್ಣತ್ವಾತ್ ಬೃಹತೀತು ಸರಸ್ವತಿ ಅನಂತವೇದರೂಪತ್ವಾತ್ ಸೈವ ಬ್ರಹ್ಮೇತಿ ಕೀರ್ತಿತಾ ವಿಷ್ಣುನಾ ಬ್ರಹ್ಮಿತತ್ವಾದ್ವಾ ತತ್ಪತಿರ್ವಾಯುರೀಶ್ವರಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನ ಸರಣಿಯಲ್ಲಿ ನಾವೀಗ ನೋಡಬೇಕಾದದ್ದು 225ನೇಯ ಭಾಗ. ವಿಷ್ಣು ಸಹಸ್ರನಾಮ ಮತ್ತೆ ಬೃಹತಿ ಸಹಸ್ರ ನಾಮಗಳನ್ನ, ಬೃಹತಿ ಸಹಸ್ರ ಮಂತ್ರಗಳನ್ನ ನಾವು ಅನುಸಂಧಾನ ಮಾಡುವುದಕ್ಕೆ ಪೂರ್ವಭಾವಿಯಾಗಿ ಬೃಹತಿ ಸಹಸ್ರದ ಮಹತ್ವ ಮತ್ತು ವಿಷ್ಣು ಸಹಸ್ರನಾಮದ ಮಹತ್ವವನ್ನ ನೋಡ್ತಾ ಇದ್ದೇವೆ. ಇವತ್ತು ಸರಸ್ವತಿ ಆವಾಹನೆ ಮತ್ತು ಸರಸ್ವತಿ ದೇವಿಯ ಹಾಗೆ ಭಾರತೀ ದೇವಿಯ ಪೂಜೆಯ ದಿನ. ಇವತ್ತಿನ ದಿನ ಆರಂಭಿಸಿ 5 ದಿನಗಳ ಕಾಲ ಆ ಸರಸ್ವತಿ ದೇವಿಯನ್ನೇ ಬೃಹತಿ ಅಂತ ಹೇಳ್ತಾರೆ. ಮಂಗಳಾಚರಣೆದಲ್ಲಿ ಆ ಶ್ಲೋಕವನ್ನು ಅದಕ್ಕೆ ಹೇಳಿದೆ. ಯಾಕಂದ್ರೆ ಸ್ತ್ರೀಯರಿಗಿರಬೇಕಾದ ಎಲ್ಲ ಗುಣಗಳಿಂದಲೂ ಪೂರ್ಣವಾದವಳು ಆದ್ರಿಂದ ಸರಸ್ವತಿಯನ್ನು ಬೃಹತಿ ಅಂತ ಹೇಳ್ತಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಿನ ಮಂಗಳಾಚರಣ. ಅವಳನ್ನೇ ಬ್ರಹ್ಮ ಅಂತ ಕೂಡ ಹೇಳ್ತಾರೆ. ಯಾಕೆಂದ್ರೆ ಅವಳು ಅನಂತ ವೇದಗಳಿಗೆ ಅಭಿಮಾನಿನಿಯಾಗಿದ್ದಾಳೆ, ಮತ್ತೆ ವಿಷ್ಣುವಿನ ಸಾನ್ನಿಧ್ಯದಿಂದ ಕೂಡಿದವಳಾಗಿದ್ದಾಳೆ. ಅದರಿಂದ ಅವಳನ್ನು ಬ್ರಹ್ಮ ಅಂತ ಹೇಳ್ತಾರೆ. ಅವಳು ಬೃಹತಿ. ಅವಳ ಪತಿಯಾದಂತಹ ವಾಯುದೇವನೇ ಬೃಹಸ್ಪತಿ. ಅವಳು ಬ್ರಹ್ಮ. ಅವಳ ಪತಿಯಾದಂತಹ ವಾಯುದೇವ ಚತುರ್ಮುಖ ಬ್ರಹ್ಮರೇ ಬ್ರಹ್ಮಣಸ್ಪತಿಗಳು ಅಂತ ಕರ್ಕೊಂಡಿದ್ದಾರೆ. ಯೇಷವು ಬೃಹಸ್ಪತಿ ವಾಗ್ವೈ ಬೃಹತಿ ತಸ್ಯಾಯೇಷ ಪತಿ ತಸ್ಮಾದು ಬೃಹಸ್ಪತಿ. ಯೇಷವು ಬ್ರಹ್ಮಣಸ್ಪತಿ ವಾಗ್ವೈ ಬ್ರಹ್ಮ ತಸ್ಯಾಯೇಷ ಪತಿ ತಸ್ಮಾದು ಬ್ರಹ್ಮಣಸ್ಪತಿ ಅಂತ ಆ ಬೃಹದಾರಣ್ಯಕ ಉಪನಿಷತ್ತಿನ 3ನೇ ಅಧ್ಯಾಯದಲ್ಲಿ ಬರುವಂತಹ ಮುಖ್ಯ ಪ್ರಾಣನ ನಾಮಗಳನ್ನು ವಿವರಣೆ ಮಾಡುವ ಭಾಗ. ಆ ಸರಸ್ವತಿ ದೇವಿಯ ಪೂಜೆ ಪುಷ್ಪ ಇತ್ಯಾದಿಗಳ ಮೂಲಕ, ಪುಷ್ಪ ನೈವೇದ್ಯ ಮಂಗಲಾಚರಣೆ ಇತ್ಯಾದಿಗಳ ಮೂಲಕವಾಗಿ ಏನಾಗ್ತದೆ, ಅದಕ್ಕಿಂತ ಹೆಚ್ಚಿನ ಬಹಳ ಮಹತ್ವದ ಒಂದು ಪೂಜಾ ಅಂದ್ರೆ ಆ ಸರಸ್ವತಿ ದೇವಿಯಿಂದ ಮತ್ತೆ ಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದಂತಹ ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರ ನಾಮಗಳೇನಿವೆ ಅವುಗಳ ಅನುಸಂಧಾನವನ್ನು ಮಾಡುವುದು, ಅದೇ ದೊಡ್ಡ ಪೂಜೆ. ಹೂಗಳಿಂದ ಅರ್ಚನೆ ಮಾಡುವುದು, ನೈವೇದ್ಯ ಮಾಡುವುದು ಅರ್ಚನವಾದರೆ, ಶ್ರವಣ ಮನನ ಧ್ಯಾನಾದಿಗಳನ್ನು ಮಾಡುವುದು ಪ್ರಾರ್ಚನ. ನಮ್ಮ ಶಕ್ತಿಗನುಸಾರವಾಗಿ ಆ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ನಾವೀಗ ತೊಡಗಿದ್ದೇವೆ. ಬ್ರಹ್ಮಾಂಡ ಪುರಾಣದಲ್ಲಿ ಬಂದಂತೆ ಆ ಇಂದ್ರನಲ್ಲಿ ಭಗವಂತ ಆವಿಷ್ಟನಾಗಿ, ಭಗವಂತ ಮತ್ತೆ ಮುಖ್ಯ ಪ್ರಾಣಿ ಇಬ್ಬರು ಆವಿಷ್ಟರಾಗಿ ಬೃಹತಿ ಸಹಸ್ರವನ್ನ ಆ ವಿಶ್ವಾಮಿತ್ರನ ಮೂಲಕ ಕೇಳಿದ್ರ ಬಗ್ಗೆ ನಾವು ನೋಡಿದೆವು. ಅಲ್ಲಿ ಹೀಗೊಂದು ಮಾತು ಬಂದಿತ್ತು. ಪ್ರಾಣೋವಾ ಅಹಮಸ್ಮಿ ಋಷೇ, ನಾನು ಪ್ರಾಣನಾಗಿದ್ದೇನೆ. ಏಷ ತಪನ್ನೇ ವಾಸ್ಮಿ, ನಾನು ಈ ಜಗತ್ತಿಗೆ ಬೆಳಕು ಕೊಡ್ತಾ ಇದ್ದೇನೆ ಅಂತೆಲ್ಲ ಬಂತು. ಅದ್ಮೇಲೆ ಹೇಳಿದವನು ಯಾರು? ಇಂದ್ರ ಅಥವಾ ಬೇರೆ ಯಾವುದೇ ದೇವತೆ ಅಲ್ಲಿ ಪ್ರಾಣನೂ ಅಲ್ಲ, ಜಗತ್ತಿಗೆ ಅವ್ರು ಬೆಳಕು ಕೊಡ್ತಾನೂ ಇಲ್ಲ. ಇಂದ್ರ ವಿಶ್ವಾಮಿತ್ರನ ಎದುರಿಗೆ ಇದ್ದಾನೆ. ಯಜ್ಞದ ಯಜಮಾನ ಅವನೇ ಆಗಿದ್ದಾನೆ. ಅವನ ಬಗ್ಗೆ ವಿಶೇಷ ತಿಳುವಳಿಕೆಯನ್ನು ಈ ವಿಶ್ವಾಮಿತ್ರನಿಗೆ ಆಗಬೇಕಾದ್ದಿಲ್ಲ. ಆ ಇಂದ್ರನ ಅಂತರ್ಯಾಮಿಯಾಗಿ ಒಳಗಿರುವಂತಹ ಭಗವಂತನ ವಿಶೇಷ ಜ್ಞಾನವನ್ನೇ ಪಡ್ಕೋಬೇಕು ಅಂತ ಈತ ಕೇಳ್ತಾ ಇದ್ದಾನೆ. ಇಂದ್ರ ಸರ್ವಶಬ್ದ ವಾಚ್ಯನೂ ಕೂಡ ಅಲ್ಲ. ನಾನು ಪ್ರಾಣ ಅಂತ ಹೇಳಿದವನು ಭಗವಂತನೇ.
ನಚ ಇಂದ್ರಸ್ಯ ಪ್ರಾಣ ಶಬ್ದ, ಇಂದ್ರನಿಗೆ ಪ್ರಾಣ ಶಬ್ದ ಅಂತನದು ವಾಚ್ಯವಾಗಿಲ್ಲ. ಸರ್ವಶಬ್ದಾಭಿಧೇಯತ್ವ ಚ ಯುಜ್ಯತೆ, ಇಂದ್ರನಿಗೆ ಸರ್ವಶಬ್ದ ವಾಚ್ಯತ್ವವು ಕೂಡ ಇಲ್ಲ. ಯೋ ದೇವಾನಾಂ ನಾಮಧ ಏಕ ಏವ ಅಂತ ಸರ್ವ ದೇವಾಭಿಧೇಯತ್ವ ಅಂತನ್ನೋದು, ಎಲ್ಲ ದೇವತೆಗಳ ಅಭಿಮಾನಗಳಿಂದ ವಾಚ್ಯನಾಗಿರುವಿಕೆ ಅನ್ನೋದು ಭಗವಂತನಿಗಿದೆ. ಇಂದ್ರನಿಗೆ ಅವನದೇ ಆದಂತಹ ಇಂದ್ರ ಶಬ್ದವೂ ಕೂಡ ಮುಖ್ಯವಾಗಿಲ್ಲ, ಯಾಕಂದ್ರೆ ಅವನಿಗೆ ಪರಮೇಶ್ವರಿಯೇ ಇಲ್ಲ. ಇಂದ್ರ ಶಬ್ದವು ಪರಮಾತ್ಮನಿಗೆ ಇರೋದು. ಯಂ ಇಂದ್ರಮಾಹುರು ವರುಣಂ ಯಮಾಹುಹು ಯಂ ಮಿತ್ರಮಾಹುಹು ಯಮು ಸತ್ಯಮಾಹುಹು ಅಂತ ವೇದವಾಕ್ಯ ಇದೆ. ಸರ್ವಶಬ್ದವಾಚ್ಯರಾದವರು ಯಾರು? ಇಂದ್ರ ಸರ್ವಶಬ್ದವಾಚ್ಯನಲ್ಲ, ಭಗವಂತ ಸರ್ವಶಬ್ದವಾಚ್ಯ, ಲಕ್ಷ್ಮೀದೇವಿ ಸರ್ವಶಬ್ದವಾಚ್ಯಳು. ಅವರಾದ ಬಳಿಕ ಚತುರ್ಮುಖ ಮುಖ್ಯ ಪ್ರಾಣರೇ ಸರ್ವಶಬ್ದವಾಚ್ಯರು. ಅದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿಯೇ ಬೃಹತಿ ಸಹಸ್ರದ ಮಂತ್ರವನ್ನು, ಇತಿಹಾಸವನ್ನು ಹೇಳುವುದಕ್ಕಿಂತ ಪೂರ್ವ ಭಾಗದಲ್ಲಿ ಅದನ್ನು ಹೇಳಿದ್ದಾರೆ. ಅದು ಬ್ರಹ್ಮಾಂಡ ಪುರಾಣದ ಮಾತೆ. ಸರ್ವಶಬ್ದೋದಿತೌ ತಸ್ಮಾತ್ ಏತೌ ದ್ವಾವೇವ ನಾಪರಃ ಅನ್ಯೇ ಚೈವ ಮಿತೈ ಶಬ್ದೈ ಉಚ್ಯಂತೆ ನ ಅಮಿತೈ ಕ್ವಚಿತ್. ಈ ಇಬ್ಬರೇ, ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಇಬ್ಬರೇ ಸರ್ವಶಬ್ದ ವಾಚ್ಯರಾದವರು. ಉಳಿದವರೆಲ್ಲರೂ ಕೇವಲ ಸೀಮಿತವಾದ ಶಬ್ದಗಳಿಂದಲೇ ಹೇಳಲ್ಪಡ್ತಾರೆ. ಮುಖ್ಯ ಪ್ರಾಣ ಮತ್ತು ಪರಮಾತ್ಮರ ನಡುವೆ ಮತ್ತೊಬ್ಬಳಿದ್ದಾಳೆ, ಅವಳು ಲಕ್ಷ್ಮಿ. ಶ್ರೀರಪಿ ಅಖಿಲ ಶಬ್ದೋಕ್ತ ವಿಷ್ಣುವನ್ ಮತ್ತು ಮುಖ್ಯತಃ. ಭಗವಂತನಂತೆ ಮುಖ್ಯವಾಗಿ ಸರ್ವಶಬ್ದ ವಾಚ್ಯಳಲ್ಲ, ಆದರೂ ಭಗವಂತನ ಬಳಿಕ ಸರ್ವಶಬ್ದ ವಾಚ್ಯಳಾದವಳು ಲಕ್ಷ್ಮೀದೇವಿ, ಅವಳ ಬಳಿಕ ಸರ್ವಶಬ್ದ ವಾಚ್ಯನಾದವನು ಮುಖ್ಯ ಪ್ರಾಣ. ತಸ್ಮಾತ್ ಅಮಿತನಾಮಾನೋ ಅಪಿತು ಮಿತನಾಮವತ್ ಶ್ರೀಶ್ಚ ವಾಯುಶ್ಚ ವಿಷ್ಣುಸ್ತು ಮುಖ್ಯೋಕ್ತಿ ಅಮಿತಾಭಿಧ. ಈ ಲಕ್ಷ್ಮೀದೇವಿ ಮತ್ತು ಮುಖ್ಯ ಪ್ರಾಣಿ ಇವರಿಬ್ಬರು ಕೂಡ ಅಮಿತನಾಮರೇ, ಅನಂತ ನಾಮಗಳು ಉಳ್ಳವರೇ. ಆದರೂ ಭಗವಂತನಿಗೆ ಹೋಲಿಸಿದರೆ ಅವರು ಮಿತನಾಮರಾಗಿದ್ದಾರೆ. ಹೀಗೆ ಅವರು ಅಮುಖ್ಯ ದೃಷ್ಟಿಯಿಂದ ಅಮಿತನಾಮವುಳ್ಳವರು. ಭಗವಂತ ಮುಖ್ಯೋಕ್ತೇಹೆ, ಮುಖ್ಯ ದೃಷ್ಟಿಯಿಂದ ಅವನು ಅಮಿತ ನಾಮನಾಗಿದ್ದಾನೆ. ಹೀಗೆ ಅಮಿತ ಅಂತ ಭಗವಂತನನ್ನ ನಾವು ಬೇರೆ ಬೇರೆ ಶಬ್ದದಲ್ಲಿ, ಬೇರೆ ಬೇರೆ ಪ್ರಸಂಗಗಳಲ್ಲಿ ಕರೆಯುವ ಪ್ರಸಂಗ ಬಂದಾಗ ಆ ಅಮಿತ ಎಂಬ ಶಬ್ದ ಎಲ್ಲ ಆ ಭಗವಂತ ಅಮಿತ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅಂತ ಅನ್ನೋದನ್ನು ಕೂಡ ತೋರಿಸ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕು. ಅಮಿತ ಎಂಬ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರಲಿಲ್ಲ, ಅಮಿತ ವಿಕ್ರಮ ಅಂತ ಅಲ್ಲಿದೆ. ಆದರೂ ಅಮಿತ ಅನ್ನೋದು ಭಗವಂತನ ಹೆಸರೇ. ಅದಕ್ಕೆ ಅನೇಕ ಅರ್ಥಗಳಿರುವಂತೆ ಅಮಿತವಾದ ನಾಮಗಳುಳ್ಳವನು, ಅಮಿತವಾದ ಗುಣಗಳುಳ್ಳವನು ಅಂತ ಅರ್ಥ, ಅಮಿತವಾದ ರೂಪಗಳುಳ್ಳವನು ಅಂತ ಅರ್ಥ, ಅಮಿತವಾದ ಗುಣಗಳುಳ್ಳವನು, ಅಮಿತವಾದ ಕ್ರಿಯೆ, ಅಮಿತವಾದ ಶಕ್ತಿ ಎಲ್ಲ ಉಳ್ಳವನು ಅಂತ ಅರ್ಥ. ಹಾಗೆ ಅಮಿತವಾದ ನಾಮ ಉಳ್ಳವನು ಅಂತನೂ ಅಮಿತ ಅನ್ನೋ ಶಬ್ದಕ್ಕೆ ಅರ್ಥ ಆಗ್ತದೆ. ಶ್ರೀಯೋ ವಾಯುವರಪಿ ನ ನಾರಾಯಣಾದಿ ನಾಮವತ್ತಂ. ಭಗವಂತ ಸರ್ವಶಬ್ದ ವಾಚ್ಯ, ಆದರೆ ನಾರಾಯಣ ಮೊದಲಾದ ಕೆಲವು ಹೆಸರುಗಳು ಭಗವಂತನಿಗೆ ಮಾತ್ರ ಸಲ್ಲುವಂತಹ ಹೆಸರುಗಳು, ಬೇರೆ ಯಾರಿಗೂ ಆ ನಾಮದಿಂದ ವಾಚ್ಯತ್ವ ಅನ್ನುವುದಿಲ್ಲ. ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಪರಮಂಯೋ ಮಹತ್ತೇಜ ಪರಮಂಯೋ ಮಹತ್ತಪಃ, ಅಲ್ಲಿಂದ ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣುರ್ ನಾಮಸಹಸ್ರಂ ಇತ್ಯೇವ ಭಾರತೆ ಪರಿಹಾರಾಚ್ಚ ಅಂತ ಈ ವಿಷ್ಣು ಸಹಸ್ರನಾಮದ ಪೂರ್ವಭಾವಿಯಾಗಿ ಒಂದಿಷ್ಟು ಶ್ಲೋಕಗಳನ್ನು ನಾವು 13 ಶ್ಲೋಕಗಳನ್ನೇ ನೋಡಿದ್ವಿ. ಅಲ್ಲಿ ಒಂದು 2-4 ಶ್ಲೋಕಗಳನ್ನು ಆಚಾರ್ಯರು ಉತ್ತರಿಸಿದ್ದಾರೆ. ಆಚಾರ್ಯರು ವಿಷ್ಣುವೇ ಬೃಹತಿ ಸಹಸ್ರ ಪ್ರತಿಪಾದ್ಯ ಅನ್ನೋದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ. ಉಕ್ತಾಯುಕ್ತಾಚ್ಚ ವಿಷ್ಣುರೇವ ಅತ್ರ ಉಕ್ತಃ ಇತ್ಯವಗಮ್ಯತೆ ಬೃಹತಿ ಸಹಸ್ರಂ ಹಿ ಉಕ್ತನಾಮಕಂ ಮುಖ್ಯತಃ. ಈ ವಿಶ್ವಾಮಿತ್ರ ಬೃಹತಿ ಸಹಸ್ರವನ್ನು ಪಠನ ಮಾಡಿದ, ಅಲ್ಲಿಂದ ಮುಂದೆ ಅವನಿಗೆ ಶ್ರೇಷ್ಠವಾದ ಲೋಕ ಪ್ರಾಪ್ತವಾಯಿತು. ಅಲ್ಲೆಲ್ಲ ಆ ಬೃಹತಿ ಸಹಸ್ರವನ್ನು ಉಕ್ತ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆ ಉಕ್ತ ಎಂಬ ಬೃಹತಿ ಸಹಸ್ರದಿಂದ ಪ್ರಾಪ್ತನಾದವನು ಉಕ್ತಾಯುಕ್ತಾಚ್ಚ, ಅದರಿಂದ ಪ್ರಾಪ್ತನಾದುವುದರಿಂದ ಆ ಭಗವಂತನೇ ಈ ಇಡೀ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯನಾಗಿದ್ದಾನೆ. ಗರುಡ ಪುರಾಣದ ಶ್ಲೋಕಗಳನ್ನು ಆಚಾರ್ಯರು ಹೇಳ್ತಾರೆ. ಮಹಾವ್ರತ ನಿಯುಕ್ತಂ ಯತ್
ಋಕ್ಸಹಸ್ರಂ ಹರೇ ಪ್ರಿಯಂ, ಮಹಾವೃತ ಅನ್ನುವ ಇಂದ್ರ ಮಾಡಿದ ಯಜ್ಞದಲ್ಲಿ ಆ ಏನು ಭಗವಂತನ 1000 ಋಕ್ಗಳನ್ನು ಹೇಳಿದ್ರು ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದದ್ದು. ತತ್ ಉಕ್ತಂ, ಅದಕ್ಕೇನೆ ಉಕ್ತ ಅಂತ ಹೆಸರು. ಸಂಪ್ರೋಕ್ತಃ ತೇನ ಈಯಃ ವಿಷ್ಣುರೇವಹಿ, ಆ ಉಕ್ತದಿಂದ ಈಯತೆ ಅಂದರೆ ಹೊಂದಲ್ಪಡ್ತಾನೆ. ಆದ್ರಿಂದ ತಸ್ಮಾತ್ ಉಕ್ತಾಯುಕ್ತ, ಆದ್ರಿಂದಲೇ ಆ ಭಗವಂತನಿಗೆ ಉಕ್ತಾಯು ಅನ್ನುವ ಹೆಸರನ್ನು ಹೇಳ್ತಾನೆ. ವಿಷ್ಣು ಯಜ್ಞೇಶು ಪೂಜ್ಯತೆ, ಈಗೆಲ್ಲ ಆ ಭಗವಂತ ಯಜ್ಞಗಳಲ್ಲಿ ಪೂಜ್ಯನಾಗಿದ್ದಾನೆ. ಉಕ್ತ ಅಂತಂದ್ರೆ ಭಗವಂತನನ್ನ ಭಕ್ತಿಯಿಂದ ಎಬ್ಬಿಸುವಂಥದ್ದು. ಭಗವಂತ ಮಲಗಿಲ್ಲ, ಆದ್ರೆ ಆತನ ನಮಗೆ ಅನುಗ್ರಹ ಉನ್ಮುಖ ಆಗುವಂತೆ ಆತನನ್ನ ಪ್ರಚೋದಿಸುವ ಒಂದು ಸ್ತೋತ್ರ ಇದು. ಅದಕ್ಕೆ ಉಕ್ತ ಅಂತ ಹೇಳ್ತಾರೆ. ಎಂ ಇಂದ್ರಮಾಹು ವರುಣಂ ಯಮಾಹು, ಅವನನ್ನೇ ಇಂದ್ರ ವರುಣ ಇತ್ಯಾದಿ ಶಬ್ದಗಳಿಂದ ವ್ಯವಹರಿಸ್ತಾರೆ. ಮುಂದೆ ಸತ್ಯ ಇತಿ ವಾಯು, ಅಲ್ಲೊಂದು ಸತ್ಯ ಅನ್ನೋ ಶಬ್ದ ಉಪನಿಷತ್ನಲ್ಲಿ ಬಂದಿತ್ತು. ಅದಕ್ಕೆ ಸತ್ಯ ಅನ್ನೋ ಶಬ್ದದಿಂದ ವಾಯುವನ್ನ ಸ್ವೀಕರಿಸಬೇಕು ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಸದಿತಿ ಪ್ರಾಣ ಇತಿ ಶ್ರುತೇ, ಸದಿತಿ ಪ್ರಾಣ ಅಂತ ಹೇಳಿ ಇಲ್ಲಿಯೇ ಈ ಐತರೇಯ ಉಪನಿಷತ್ನಲ್ಲೇ ಬಂದಿದೆ. ಅದಕ್ಕಾಗಿ ನಾನು ಅದನ್ನ ಈ ಮಂಗಲಾಚರಣದ ಪ್ರಸಂಗದಲ್ಲಿ ಓಂ ಸತ್ಯಂ ಸದಿತಿ ಪ್ರಾಣ ಅಂತ ಹೀಗೆ ಹೇಳ್ತಿದ್ದೇನೆ. ತತ್ ಸತ್ಯಂ ಸದಿತಿ ಪ್ರಾಣ ಅಂತ ಅನ್ನೋದು ಎರಡೂ ಕೂಡ ಐತರೇಯ ಉಪನಿಷತ್ತಿನಲ್ಲೇ ಬಂದಿರುವಂತಹ ಒಂದು ವಿಷಯ ಅದು. ಸದೇವ ಸತ್ಯಮಿತ್ಯುಕ್ತಂ ಸತ್ಯೋ ವಾಯುರ್ವಾಹೃತಃ, ಸಾಧುತ್ವಂ ಸತ್ಯತಾ ಪ್ರೋಕ್ತ ಸಾಧು ವಾಯುರಿಹಿ ಸರ್ವತಃ. ಈ ಸತ್ತು ಅಂತ ಪ್ರಾಣ ಕರೆಸ್ಕೊಂಡಿದ್ದಾನೆ. ಸತ್ತು ಅಂದ್ರೆ ನಿರ್ದುಷ್ಟನಾದವನು ಅಂತ ಅರ್ಥ. ಸರ್ವಕಾಲದಲ್ಲೂ ಸಜ್ಜನನಾದವನು ಈ ವಾಯುವೇ ಆಗಿದ್ದಾನೆ. ಅದಕ್ಕಾಗಿ ಅವನನ್ನ ಸತ್ಯ ಎಂಬ ಶಬ್ದದಿಂದ ಉಪನಿಷತ್ತು ಕರೆದಿದೆ. ಬೃಹತಿ ಸಹಸ್ರದ ಪಠನದ ಫಲವನ್ನ ಗರುಡ ಪುರಾಣ ಹೇಳ್ತದೆ. ಅದನ್ನ ಈಗಾಗಲೇ ನಾವು ನೋಡಿದ್ದೇವೆ. ಮೊದಲನೇ ಬಾರಿ ವಿಶ್ವಾಮಿತ್ರ ಬೃಹತಿ ಸಹಸ್ರವನ್ನೇ ಪಠನ ಮಾಡಿದಾಗ ಅದರಿಂದ ಅವನಿಗೆ ಸಾಲೋಕ್ಯ ಪ್ರಾಪ್ತಿಯಾಯಿತು. ಮುಂದೆ ದ್ವಿತೀಯ ಸ್ವಪುರ ಪ್ರಾಪ್ತಿ, ಎರಡನೇ ಬಾರಿ ಪಠನ ಮಾಡಿದಾಗ ಆ ಭಗವಂತನ ಲೋಕದಲ್ಲಿಯೇ ಭಗವಂತನ ನಗರದ ಪ್ರಾಪ್ತಿಯಾಯಿತು. ಮೂರನೇ ಬಾರಿ ಭಗವಂತ ಅದನ್ನ ವಿಶ್ವಾಮಿತ್ರನ ಮೂಲಕ ಕೇಳಿ ಆತನಿಗೆ ತನ್ನ ಅಂತಃಪುರವನ್ನೇ ಕೊಟ್ಟ, ಮತ್ತೆ ತನ್ನ ವಿಷಯವಾದಂತಹ ಜ್ಞಾನವನ್ನು ಕೂಡ ಕೊಟ್ಟ ಅಂತ ಹೀಗೆ ಅವರ ಅರ್ಥ. ಮುಖ್ಯವಾಗಿ ಆಗುವುದೇನು? ತದ್ಧಾಮ ಪ್ರಾಪ್ತಿ ಕಾರಣ ಭಗವತ್ ಪ್ರಸಾದ ಪ್ರಾಪ್ತಿ. ಈ ಭಗವಂತನ ಲೋಕಕ್ಕೆ ಹೋಗಬೇಕಾದ್ರೆ ಆ ಭಗವಂತನ ಪ್ರಸಾದ ಅಂತ ಅನ್ನೋದು ಆಗಬೇಕು, ಭಗವಂತನ ಅನುಗ್ರಹ ಆಗಬೇಕು. ಆ ಅನುಗ್ರಹ ಆಗುವುದು ಈ ವಿಷ್ಣು ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರ ನಾಮಗಳ ಪಠಣದಿಂದ ಮತ್ತು ಶ್ರವಣದಿಂದ. ನಮಗೆ ಈ ಸಂದರ್ಭದಲ್ಲಿ ಬ್ರಹ್ಮಸೂತ್ರ ಭಾಷ್ಯದ ಒಂದು ನೆನಪು ಬರಬೇಕು. ಅಲ್ಲಿ ಬರುವಂತಹ ಒಂದು ವಾಕ್ಯ, ಕರ್ಮಣ ತಧಮ ಪ್ರೋಕ್ತಃ ಪ್ರಸಾದ ಶ್ರವಣಾದಿಭಿ ಮಧ್ಯಮೋ ಜ್ಞಾನ ಸಂಪತ್ಯ ಪ್ರಸಾದಸ್ತು ಉತ್ತಮೋ ಮತಃ. ಭಗವಂತನ ಅನುಗ್ರಹ ಅಂತ ಅನ್ನೋದು 3 ರೀತಿಯಾಗಿದೆ. ನಾವು ಕರ್ಮಗಳನ್ನು ಮಾಡಿದ್ರಿಂದ ಭಗವಂತನಿಗೆ ತೃಪ್ತಿ ಆಗೋದಿಲ್ಲ ಅಂತಲ್ಲ, ಆ ತೃಪ್ತಿ 3ನೇ ಗ್ರೇಡಿಂದು. ಶ್ರವಣ ಮನನ ಇತ್ಯಾದಿಗಳನ್ನು ಮಾಡಿದಾಗ ಭಗವಂತನಿಗೆ ತೃಪ್ತಿ ಆಗ್ತದೆ, ಅದು 2ನೇದ್ದು. ಶ್ರವಣವನ್ನಾದಿಗಳನ್ನು ಮಾಡಿದ್ರಿಂದ ಏನು ಜ್ಞಾನ ಸಂಪತ್ತಿ ಆಗ್ತದೆ ಕೊನೆಗೆ, ಅದರಿಂದ ಭಗವಂತ ಪ್ರಸನ್ನನಾಗುವುದು. ಆ ಪ್ರಸನ್ನತೆ ಅದು ಫಸ್ಟ್ ಗ್ರೇಡಿನ ಅತ್ಯಂತ ಶ್ರೇಷ್ಠವಾದ ಪ್ರಸನ್ನತೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಭಗವಂತನ ಪ್ರಸಾದ, ಅದರಿಂದ ಅವನ ಸ್ಥಾನದ ಪ್ರಾಪ್ತಿ, ಅದೆಲ್ಲವೂ ಆಗುವುದು ಭಗವಂತನ ಜ್ಞಾನವನ್ನ ನಾವು ಪಡ್ಕೊಂಡಿದ್ದರಿಂದ. ಅದರಲ್ಲೂ ಆ ಭಗವಂತನ ಜ್ಞಾನವನ್ನು ಕೊಡುವಂತಹ ವಿಶೇಷ ಮಂತ್ರಗಳು ಇತ್ಯಾದಿಗಳೇನಿವೆ, ಅವುಗಳ ಜ್ಞಾನದಿಂದ ಹೆಚ್ಚು ಭಗವಂತ ಪ್ರೀತನಾಗ್ತಾನೆ ಅಂತ ನಾವು ತಿಳಿದುಕೊಳ್ಬೇಕು. ಐತರೇಯ ಉಪನಿಷತ್ನಲ್ಲೇ ತದ್ವಾಯಿದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯ ಯಾನಿ ವ್ಯಂಜನಾನಿ ತತ್ ಶರೀರಂ ಯಹ ಘೋಷಃ ಸಹ ಆತ್ಮ ಯಹ ಊಷ್ಮಾಣಃ ಸಹ ಪ್ರಾಣಃ ಏತದ್ದಸ್ವೈ ತದ್ವಿದ್ವಾನ್ ವಸಿಷ್ಠೋ ಬಭೂವ ಅಂತ ಉಪನಿಷತ್ತು ಅದನ್ನು ಹೇಳಿದೆ. ಅದರ ತಾತ್ಪರ್ಯ ಏನು? ಭಗವಂತ ವಿಷ್ಣು ಸಹಸ್ರನಾಮದಿಂದ ಬೃಹತಿ ಸಹಸ್ರದಿಂದ ಪ್ರತಿಪಾದ್ಯನಾಗುವಾಗ
ಅಲ್ಲಿ ಯಾವ್ಯಾವ ಅಕ್ಷರದಿಂದ ಯಾವ್ಯಾವ ದೇವತೆಗಳು ಅಭಿಮಾನಿಗಳಾಗಿದ್ದು ನಮಗೆ ಆ ಜ್ಞಾನವನ್ನು ಕೊಡ್ತಾರೆ ಅಂತ ಅನ್ನೋದನ್ನ ಗಮನಿಸಿ ನೋಡ್ಬೇಕೀಗ. ಬೃಹತಿ ಸಹಸ್ರ ಮಂತ್ರದಲ್ಲಿ ಅನೇಕ ವ್ಯಂಜನಾಕ್ಷರಗಳಿವೆ. ಆ ವ್ಯಂಜನಾಕ್ಷರಗಳಿಗೆಲ್ಲ ಸ್ವಯಂಭುವ ಮನು ಅಭಿಮಾನಿ ದೇವತೆ ಆಗಿದ್ದಾನೆ. ಆ ವ್ಯಂಜನಾಕ್ಷರಗಳಲ್ಲಿಯೂ ಕೂಡ ಮತ್ತೆ ಘೋಷಾಕ್ಷರಗಳಿದ್ರೆ ಅದಕ್ಕೆ ಚತುರ್ಮುಖ ಅಭಿಮಾನಿ ಆಗ್ತಾನೆ. ಸ್ವರಾಕ್ಷರಗಳಿಗೂ ಕೂಡ ಚತುರ್ಮುಖನೇ ಅಭಿಮಾನಿ. ಎಲ್ಲಾ ಸ್ವರಾಕ್ಷರಗಳಿಗೂ ಮತ್ತೆ ಕ ಚ ಟ ತ ಪ ಈ ಇಷ್ಟು ವರ್ಗಗಳ ಈ 5 ವರ್ಗಗಳ 3ನೇ ಮತ್ತು 4ನೇ 3, 4, 5 ಇಷ್ಟು ಅಕ್ಷರಗಳಿಗೆ ಮತ್ತೆ ಯ ವ ರ ಲ ಹ ಇಷ್ಟು ಅಕ್ಷರಗಳಿಗೆ ಘೋಷ ಅಂತ ಕರೀತಾರೆ. ಘೋಷ ಅನ್ನುವುದು ಕೆಲವು ಅಕ್ಷರಗಳಿಗೆ ಇರುವಂತಹ ಸಾಮೂಹಿಕವಾದ ಹೆಸರು. ಎಲ್ಲಾ ಸ್ವರಗಳು ಘೋಷಗಳೇ. 5 ವರ್ಗಗಳ 3, 4, 5ನೇ ಅಕ್ಷರಗಳು ಘೋಷಾಕ್ಷರಗಳು. ಯವರಲ ಹಗಳು ಘೋಷಾಕ್ಷರಗಳು. ಈ ಎಲ್ಲ ಘೋಷಗಳಿಗೆ ಆ ಚತುರ್ಮುಖ ಬ್ರಹ್ಮನೇ ಅಭಿಮಾನಿಯಾಗಿದ್ದಾನೆ. ಊಷ್ಮಾಕ್ಷರಗಳಿಗೆ ಮುಖ್ಯ ಪ್ರಾಣ ಅಭಿಮಾನಿಯಾಗಿದ್ದಾನೆ. ಊಷ್ಮಾಕ್ಷರ ಅಂದ್ರೆ ಶ ಶ ಸ ಹಗಳು. ಇವಿಷ್ಟಕ್ಕೆ ಮುಖ್ಯ ಪ್ರಾಣ ಅಭಿಮಾನಿಯಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಈ ಸ್ವಯಂಭುವ ಮನು ಅವನು ಎಲ್ಲ ವ್ಯಂಜನಾಕ್ಷರಗಳಿಗೆ ಅಭಿಮಾನಿ ಅಂತ ಬಂತು. ಅವನನ್ನ ತಸ್ಯ ಯಾನಿ ವ್ಯಂಜನಾನಿ ತತ್ ಶರೀರಂ ಅಂತ ಉಪನಿಷತ್ತು ಹೇಳಿದ. ಶರೀರ ಅಂದ್ರೆ ಏನರ್ಥ? ಎಲ್ಲ ಜೀವಿಗಳ ಶರೀರಗಳಿಗೆ ಆತ ಅಭಿಮಾನಿಯಾಗಿದ್ದಾನೆ. ಇದಕ್ಕಾಗಿ ಪರೋಕ್ಷ ಪ್ರಿಯ ಇವಹಿ ದೇವಾಹ, ಪರೋಕ್ಷ ಪ್ರಿಯ ಇವಹಿ ದೇವಾಹ ಅಂತ ನಾನು ಈ ಪ್ರವಚನದ ಆರಂಭದಲ್ಲಿ ನಿತ್ಯ ಹೇಳ್ತಿದ್ದೀನಿ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಂತ್ರ ಅದು. ಲಕ್ಷ್ಮೀದೇವಿ ಅವಳು ಬೃಹತಿ ಸಹಸ್ರಕ್ಕೆ ಅಭಿಮಾನಿಯಾಗಿದ್ದಾಳೆ. ಸರಸ್ವತಿ ಎಲ್ಲ ವಾಂಗ್ಮಯಕ್ಕೆ ಅಭಿಮಾನಿಯಾಗಿದ್ದಾಳೆ. ಚತುರ್ಮುಖ ಮುಖ್ಯ ಪ್ರಾಣರಿದ್ದಾರೆ. ಮತ್ತೆ ಸ್ವಯಂಭುವ ಮನು ಇದ್ದಾನೆ. ಇವರೆಲ್ಲ ದೇವತೆಗಳು ಕೂಡ ಈ ಎಲ್ಲ ಅಕ್ಷರಗಳು ಯಾವ ಅರ್ಥವನ್ನು ಹೊರಹೊಮ್ಮಿಸ್ತವೆ ಅಂತ ಅನ್ನೋದನ್ನ ನಮಗೆ ವಿವರಿಸಬೇಕಾಗಿದೆ. ಅದಕ್ಕಾಗಿ ಆ ಎಲ್ಲ ದೇವತೆಗಳ ಒಂದು ಸಾಮೂಹಿಕವಾದಂತಹ ಸ್ತೋತ್ರ ಅದು. ಪರೋಕ್ಷ ಪ್ರಿಯ ಇವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ. ಬೃಹತಿ ಸಹಸ್ರದಲ್ಲಿ ಎಲ್ಲ 1000 ಮಂತ್ರಗಳು ಕೂಡ ಬೃಹತಿ ಛಂದಸ್ಸಿನ ಮಂತ್ರಗಳೇ ಏನಿಲ್ಲ. ಬೇರೆ ಬೇರೆ ಛಂದಸ್ಸಿನ ಮಂತ್ರಗಳೇ ಇರ್ತವೆ. ಯಾವುದೇ ಛಂದಸ್ಸಿನ ಆ ಋಕ್ಗಳನ್ನೆಲ್ಲ ಪಠಿಸಿದ್ರೆ ಒಟ್ಟು 36,000 ಅಕ್ಷರಗಳಾಗಬೇಕು. ಒಂದು ಋಕ್ನಲ್ಲಿ 36 ಅಕ್ಷರ ಆಗಬೇಕು. ಅಂಥದ್ದು ಒಟ್ಟು 1000 ಪಠನ ಮಾಡಿದಾಗ ಒಟ್ಟು 36,000 ಅಕ್ಷರ ಆಗಬೇಕು. ಅಷ್ಟು ಋಕ್ಗಳನ್ನು ಪಠನ ಮಾಡಬೇಕು. ಅದೇ ಬೃಹತಿ ಸಹಸ್ರ ಅಂತ ಅದರ ಅರ್ಥ. ನಮ್ಮೆಲ್ಲ ಜೀವಿಗಳ ಶರೀರದ ಅಭಿಮಾನಿ ಅವನು. ಸರ್ವಪ್ರಾಣಿ ನಾಂ ಶರೀರ ಅಭಿಮಾನಿ ದೇವತಾ ಸ್ವಯಂಭುವ ಮನು ಅಂತ ಭಾಷ್ಯ. ನಮ್ಮೆಲ್ಲರ ಶರೀರದಲ್ಲಿ ಆ ಸ್ವಯಂಭುವ ಮನು ಇದ್ದು ಈ ಕಾರ್ಯಗಳನ್ನ ಮಾಡಿಸಬೇಕಾಗಿದೆ. ಮುಖ್ಯ ಪ್ರಾಣ ಮತ್ತು ಚತುರ್ಮುಖ ಬ್ರಹ್ಮನು ಕೂಡ ಅಲ್ಲಿದ್ದು ಆ ಕಾರ್ಯಗಳನ್ನ ಅದನ್ನ ಉಚ್ಚರಿಸುವ ಕಾರ್ಯಗಳನ್ನ ಮತ್ತೆ ಅದನ್ನ ಅರ್ಥೈಸುವ ಕಾರ್ಯಗಳನ್ನು ನಮ್ಮ ಕಡೆಯಿಂದ ಮಾಡಿಸಬೇಕಾಗಿದೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ತಸ್ಯವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ 30 ಅಕ್ಷರಾಣಾಂ ಸಹಸ್ರಾಣಿ ಭವಂತಿ. ಈ 1000 ಋಕ್ಕುಗಳನ್ನ ಹೀಗೆ ಪೋಣಿಸಿ ಪಠನೆ ಮಾಡಿದ್ದರಿಂದ ಬೃಹತಿ ಸಹಸ್ರ ಅಂತ ಒಂದು ಸಿದ್ಧವಾಗ್ತದೆ. ಸಂಪನ್ನ ಮಂದಿ ಎಡಿಟ್ ಮಾಡಿದಂತೆ ಆಗ್ತದೆ. ಪ್ರತಿಪಾದ್ಯ ದೇವತೆಗಳು ಅಭಿಮಾನಿ ದೇವತೆಗಳು ಎಲ್ಲರನ್ನೂ ತಿಳ್ಕೊಳ್ಬೇಕು. ಒಟ್ಟು 36,000 ಅಕ್ಷರಗಳಿವೆ. ಅದರಲ್ಲಿ ಅಕ್ಷರಾಣಾಂ ಸಹಸ್ರಾಣಿ ಭವಂತೆ. ಮತ್ತೆ ಆ ಭಗವಂತನ 36,000 ರೂಪಗಳು ಕೂಡ ಆಗ್ತವೆ. ತಾವಂತಿ ಶತ ಸಂವತ್ಸರಸ್ಯ ಅಹ್ನಾಂ ಸಹಸ್ರಾಣಿ ಭವಂತಿ ವ್ಯಂಜನೆಯೇವ ರಾತ್ರಿ ಆಪ್ನುವಂತಿ ಸ್ವರೈ ಅಹಾನಿ. ಶತಾಯುರ್ವೈ ಪುರುಷ ಅಂತ ಹೇಳ್ತಾರಲ್ಲ, 100 ವರ್ಷ ಒಬ್ಬ ಮನುಷ್ಯ ಬದುಕ್ತಾನೆ ಅಂತ ಹೇಳಿ. ಆ 100 ವರ್ಷದಲ್ಲಿ 36,000 ಹಗಲುಗಳು ಮತ್ತೆ 36,000 ರಾತ್ರಿಗಳು ಇರ್ತವೆ. ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದಲ್ಲಿರುವಂತಹ ವ್ಯಂಜನಗಳನ್ನ ನಾವು ಉಚ್ಚರಿಸುವಾಗ, ವಿಶೇಷತಃ ಬೃಹತಿ ಸಹಸ್ರದ ವ್ಯಂಜನಗಳನ್ನು ನಾವು ಉಚ್ಚರಿಸುವಾಗ ಅಲ್ಲಿರುವ ಭಗವಂತನ ರೂಪಗಳನ್ನು ಉಪಾಸನೆ ನಾವು ಮಾಡಿದರೆ ಅಥವಾ ಕೇವಲ ಅರ್ಥವನ್ನಾದ್ರೂ ತಿಳ್ಕೊಂಡ್ರೆ
ರಾತ್ರಿ ಕಾಲದಲ್ಲಿ ಉಪಾಸನೆ ಮಾಡಿದ ರಾತ್ರಿ ಎಲ್ಲ ನಾವು ಮಲಗಿದ್ರೂ ಕೂಡ ಇದನ್ನ ಗಮನಿಸ್ಬೇಕು ನಾವು. ನಮಗೆ ಶಾಸ್ತ್ರ ಇಂಥ ಸೌಲಭ್ಯ ಕೊಟ್ಟಿದೆ. ನಾವು ಕನಿಷ್ಠ ಈ ವಯಸ್ಸಿನಲ್ಲಿ ಕೂಡ ಒಂದು 6 ಗಂಟೆ ಮಲಗ್ತೇವೆ ಅಂತ ತಿಳ್ಕೊಳ್ಳೋಣ. ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಮಲಗ್ತೇವೆ, ವೃದ್ಧಾಪ್ಯದಲ್ಲೂ ಹೆಚ್ಚು ಮಲಗಬಹುದು. ಕೆಲವು ಬಾರಿ ದಣಿವಿನಿಂದ ಮಲಗಬಹುದು, ಕೆಲವು ಬಾರಿ ನಿದ್ರೆಯಿಂದ ಮಲಗಬಹುದು. ಇಷ್ಟೆಲ್ಲ ಮಲಗಿದ್ರೂ ಕೂಡ ಆ ರಾತ್ರಿ ಎಲ್ಲ ಭಗವಂತನ ಉಪಾಸನೆ ಮಾಡಿದ ಒಂದು ಫಲ ಸಿಗ್ತದಂತೆ. ಹೇಗೆ ಅಂದ್ರೆ, ಆ ವ್ಯಂಜನಗಳಲ್ಲಿರುವಂತಹ ಭಗವಂತನ ರೂಪಗಳನ್ನು ನಾವು ತಿಳಿದರೆ, ಉಪಾಸಿಸಿದರೆ, ಹಾಗೆ ಸ್ವರಗಳಿಂದ ಪ್ರತಿಪಾದಿತವಾದ ಭಗವಂತನ ರೂಪಗಳನ್ನು ತಿಳಿದರೆ, ಹಗಲಿನಲ್ಲಿರುವ ಭಗವಂತನ ರೂಪಗಳನ್ನ 36,000 ಹಗಲುಗಳಲ್ಲಿರುವ ಭಗವಂತನ ರೂಪಗಳನ್ನ ತಿಳಿದ ಫಲ ಇದೆ. ರಾತ್ರಿ ಮಲಗಿರ್ತೇವೆ, ಬೆಳಿಗ್ಗೆ ಎದ್ದಿರ್ತೇವೆ. ಹೌದು, ಎದ್ದಾದ್ರೂ ನಾವು ಭಗವಂತನ ಧ್ಯಾನವನ್ನು ಎಷ್ಟು ಮಾಡ್ತೇವೆ ಅವಾಗ? ಅದು ಮಾಡೋದು ಕಡಿಮೆ ಅಲ್ವ. ಮತ್ತು ಯಾವ್ಯಾವುದು ಲೌಕಿಕದಲ್ಲೇ ನಾವು ಮಗ್ನರಾಗಿರ್ತೇವೆ. ಅಂತೂ ರಾತ್ರಿ ಎಲ್ಲ ಮಲಗಿದ್ದು, ಹಗಲೆಲ್ಲ ಯಾವ್ದಾದ್ರು ಲೌಕಿಕ ವ್ಯಾಪಾರಗಳಲ್ಲಿ ಮಗ್ನರಾಗಿದ್ರೂ ಕೂಡ 36,000 ವ್ಯಂಜನಗಳಿಂದ 36,000 ಸ್ವರಗಳಿಂದ ಪ್ರತಿಪಾದಿತವಾದ ಭಗವಂತನ ರೂಪಗಳನ್ನು ನಾವು ತಿಳಿದರೆ, ಎಲ್ಲಾ ಹಗಲುಗಳಲ್ಲಿ ಎಲ್ಲಾ ರಾತ್ರಿಗಳಲ್ಲಿ ಭಗವಂತನ ಉಪಾಸನೆ ಮಾಡಿದಂತಾಗ್ತದೆ. ಅಂತ ಒಂದು ಸೌಲಭ್ಯವನ್ನು ನಾವು ಯಾಕೆ ಕೈ ಬಿಡಬೇಕು? ಒಟ್ಟಾರೆ 100 ವರ್ಷ ಕಾಲ ಈ ತರ ಭಗವಂತನ ಧ್ಯಾನ ಮಾಡಿದಂತಾಗ್ತದೆ. ಮತ್ತೊಂದು ಸಂಗತಿ, 100 ವರ್ಷ ಕಾಲ ಪೂರ್ಣವಾಗಿ ನಾವ್ಯಾರಾದ್ರೂ ಬದುಕಿದ್ರು ಅಲ್ಲಿಯೂ ನಮಗೆ ಹಗಲು ರಾತ್ರಿ ಉಪಾಸನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟರಲ್ಲಿ ನಾವು ಬದುಕುವುದು 60-70 ವರ್ಷ ಮಾತ್ರ. ಇಷ್ಟಾದ್ರೂ ಆ 60-70 ವರ್ಷ ಕಾಲಗಳಲ್ಲಿ ರಾತ್ರಿ ಮಲಗುತ್ತೇವೆ, ಹಗಲು ಯಾವುದಾದ್ರು ಕೆಲಸಗಳಲ್ಲೇ ಮಗ್ನರಾಗಿರ್ತೇವೆ. ಇಷ್ಟೆಲ್ಲ ಇದ್ರೂ ಕೂಡ 100 ವರ್ಷ ಕಾಲ ಬದುಕಿ ಹಗಲು ರಾತ್ರಿ ಭಗವಂತನನ್ನು ಉಪಾಸನೆ ಮಾಡಿದ್ರೆ ಏನು ಫಲ ಸಿಗಬೇಕೋ ಆ ಫಲ ಇದರಿಂದ ಸಿಗುತ್ತದೆ. ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ ತಸ್ಯವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಪುರಸ್ತಾತ್ ಪ್ರಜ್ಞಾಮಯ. ಈ ಬೃಹತಿ ಸಹಸ್ರ ಅದರ ಸ್ವರ ವ್ಯಂಜನಗಳಲ್ಲಿ ನಾವೇನು ಉಪಾಸನೆ ಮಾಡ್ತೀವಲ್ಲ, ಅವರು ಭಗವಂತನ ಆ ರೂಪಗಳನ್ನು ಉಪಾಸನೆ ಮಾಡಿದಾಗ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇತ್ಯಾದಿ ರೂಪಿಯಾದಂತಹ ಭಗವಂತನನ್ನ ಉಪಾಸನೆ ಮಾಡಿದಂತಾಗ್ತದೆ. ಆ ಭಗವಂತನ ಬಗ್ಗೆ ಒಂದು ವಿಶ್ವಾಸ ಬರ್ತದೆ. ಆ ಮೂಲಕ ಭಗವಂತನನ್ನ ನಾವು ತಲುಪಬಹುದು ಅಂತ ವರ್ಣನೆ ಮಾಡ್ತಾರೆ. ಪ್ರಜ್ಞಾಮಯ, ದೇವತಾಮಯ, ಬ್ರಹ್ಮಮಯ, ಅಮೃತಮಯ ಅಂತ ಹೇಳಿ ಈ 4 ಶಬ್ದಗಳಿಂದ ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಅನ್ನುವ ಭಗವಂತನ 4 ರೂಪಗಳನ್ನ ಸೂಚನೆ ಮಾಡಿದ್ದಾರೆ. ಈ ಹಿಂದೆ ಸ್ವಯಂಭೂ ಮನು, ಚತುರ್ಮುಖ ಬ್ರಹ್ಮ ಮತ್ತು ಮುಖ್ಯ ಪ್ರಾಣ ಯಾವ್ಯಾವ ಅಕ್ಷರಗಳಿಗೆ ಅಭಿಮಾನಿ ಅಂತೆಲ್ಲ ಬಂತಲ್ಲ, ಮತ್ತೆ ಎಲ್ಲರಲ್ಲಿ ಅಂತರ್ಗತನಾದ ಭಗವಂತನ ಬಗ್ಗೆ ಏನು ಒಂದು ವರ್ಣನೆ ಬಂತಲ್ಲ, ಇದನ್ನೆಲ್ಲ ತಿಳಿದು ಉಪಾಸನೆ ಮಾಡಿದವರು ಅನೇಕ ಜನ ಇದ್ದಾರೆ. ಅದರಲ್ಲಿ ಈ ವಸಿಷ್ಠ ಶ್ರೇಷ್ಠನಾಗಿದ್ದಾನೆ ಅಂತ ಉಪನಿಷತ್ತೇ ಹೇಳಿದೆ. ವಸಿಷ್ಠೋ ಬಭೂವ ಏತಸ್ಮವೈ ತದ್ವಿದ್ವಾನ್ ಅಂತ. ಅದನ್ನ ಈ ಐತರೆಯ ಭಾಷ್ಯದಲ್ಲೂ ಕೂಡ ವರ್ಣನೆ ಮಾಡಿದ್ದಾರೆ. ಬೃಹತ್ಯುಕ್ತದೇವತಾಂ ಉಪಾಸೀವ ವಸಿಷ್ಠೋಭೂತ್ ವಸಿಷ್ಠ ಶಕ್ರೇವಚ. ಈ ವಸಿಷ್ಠ ಅಂತ ಕರೆಸ್ಕೊಂಡ. ವಸಿಷ್ಠ ಅಂತಂದ್ರೆ ವಾಸ ಮಾಡುವವರಲ್ಲಿ ಶ್ರೇಷ್ಠ ಅಂತ ಈಗ ಅರ್ಥ ಹೇಳ್ತಾರೆ. ನಾವು ಎಲ್ಲ ವಾಸ ಮಾಡಿಕೊಂಡೇ ಇದ್ದೇವೆ, ಹುಟ್ಟಿದ ಮೇಲೆ ಸಾಯುವ ತನಕ ವಾಸ ಮಾಡಿಕೊಂಡೇ ಇರ್ತೇವೆ. ಒಂದಲ್ಲ ಒಂದು ಊರಿನಲ್ಲಿ ಒಂದು ನಗರದಲ್ಲಿ ವಾಸ ಮಾಡ್ಕೊಂಡಿರ್ತೇವೆ. ಆದ್ರೆ ನಾವು ಹಂಗೆ ವಾಸ ಮಾಡ್ಕೊಂಡಿದ್ದೇವೆ ಅಷ್ಟೇ. ಕಾಲವನ್ನೇನು ಸಫಲವಾಗಿ ನಾವು ಕಳೆದಿಲ್ಲ. ಸಫಲವಾದ ವಾಸ ಅಲ್ಲ ನಮ್ಮದು. ವಸಿಷ್ಠ ಸಫಲವಾದ ವಾಸವನ್ನ ಮಾಡಿದವನು. ಅದಕ್ಕಾಗಿ ಅವನಿಗೆ ವಸಿಷ್ಠ. ಈಗ ಗುರು ಗರಿಯಾನ್ ಗರಿಷ್ಠ ಅಂತ ಹೇಳ್ತಾರಲ್ಲ, ಗರಿಷ್ಠ ಅಂದ್ರೆ ಅತ್ಯಂತ ಶ್ರೇಷ್ಠ. ಅದಕ್ಕಿಂತ ಕೆಳಗಿಂದು ಗರಿಯಾನ್ ಮತ್ತು ಗುರು. ಹಾಗೆ ವಸಿಷ್ಠ ಅಂದ್ರೆ ವಾಸ ಮಾಡುವವರಲ್ಲಿ ಅತ್ಯಂತ ಶ್ರೇಷ್ಠ. ಇದನ್ನೆಲ್ಲ ಓದುತ್ತಾ ಸಾರ್ಥಕವಾಗಿ ವಾಸ ಮಾಡುವವರಲ್ಲಿ ಆತ ಶ್ರೇಷ್ಠ ಅಂತ ಅಲ್ಲಿ ಅದು ವರ್ಣನೆ ಮಾಡಿದ್ದಾರೆ. ವಸಿಷ್ಠ ಉಪಾಸನೆ ಮಾಡಿದ ಈ ಮಂತ್ರವನ್ನೇ ಇಂದ್ರ ವಿಶ್ವಾಮಿತ್ರನಿಗೆ ಮುಂದೆ ಭರದ್ವಾಜನಿಗೆ ಉಪದೇಶಿಸಿದ ಅಂತ ಅದು ಕೇಳಿ ಬರ್ತದೆ. ವಸಿಷ್ಠ ಇಂಥ ಒಂದು ಮಹಾಕಾರ್ಯವನ್ನು ಮಾಡಿದ ಅಂತ ಅನ್ನೋದನ್ನ ವಸಿಷ್ಠ ಗೋತ್ರದಲ್ಲಿ ಜನಿಸಿದವರು ಯಾರಾದ್ರೂ ಇದ್ರೆ ತಿಳ್ಕೊಂಡು ಹೆಮ್ಮೆ ಪಡಬಹುದು. ನಾನು ಕೂಡ ಒಬ್ಬ ವಸಿಷ್ಠ ಗೋತ್ರದವನು, ಅದಕ್ಕಾಗಿ ಈ ಸಂಗತಿಯನ್ನು ಹೇಳಿದೆ.
ಹಾಗೆಂದ ಮಾತ್ರಕ್ಕೆ ಬೇರೆ ಗೋತ್ರ ಪ್ರವರ್ತಕರಾದ ಋಷ್ಯಾದಿಗಳು ಕಡಿಮೆಯವರೇನೂ ಅಲ್ಲ. ನಮ್ಮ ತಾಯಿ ಗೋತ್ರ ವಿಶ್ವಾಮಿತ್ರ ಗೋತ್ರ. ಅವನೇ ಈ ಬೃಹತಿ ಸಹಸ್ರದ ಮೂಲಕ ಭಗವಂತನನ್ನು ಆರಾಧಿಸಿದ. ಇದನ್ನು ತಿಳ್ಕೊಂಡು ವಸಿಷ್ಠ ಅಂತ ಈ ಎಲ್ಲ ಬೃಹತಿ ಸಹಸ್ರದ ರಹಸ್ಯವನ್ನು ತಿಳ್ಕೊಂಡವನು ವಸಿಷ್ಠ ಗೋತ್ರ. ಅದು ನಮ್ಮ ತಂದೆಯ ಗೋತ್ರ. ಹೀಗೆ ವಿಶ್ವಾಮಿತ್ರ ಗೋತ್ರ ಮತ್ತು ವಸಿಷ್ಠ ಗೋತ್ರಗಳು ನಮ್ಮ ತಂದೆ ತಾಯಿಯಂದ್ರ ಗೋತ್ರಗಳು. ನಮ್ಮ ಗೋತ್ರ ಈಗ ವಸಿಷ್ಠ ಗೋತ್ರ. ಅದಕ್ಕೆ ಹಾಗೆ ಯಾರ್ದಾದ್ರೂ ವಸಿಷ್ಠ ಗೋತ್ರವೂ ಆಗಿದ್ರೆ ಅವರು ನಮ್ಮ ಗೋತ್ರ ಪ್ರವರ್ತಕನಾದ ವಸಿಷ್ಠ ಇಂಥ ಸಾಧನೆ ಮಾಡಿದ್ದಾನೆ ಅಂತ ನೆನಪಿಟ್ಕೊಳ್ಬೇಕು. ಇದು ಹೆಮ್ಮೆ ಪಡುವ ಸಂಗತಿ ಮಾತ್ರ ಅಲ್ಲ. ಹಾಗೆ ವಸಿಷ್ಠ ವಿಶ್ವಾಮಿತ್ರರು ಮಾಡಿದ್ರು, ನಾವು ಕೂಡ ಏನಾದ್ರೂ ಮಾಡ್ಬೇಕಲ್ಲ. ಅವರ ಹೆಸರಿಟ್ಕೊಂಡು ಅವ್ರ ಗೋತ್ರ ವಸಿಷ್ಠ ಗೋತ್ರಸ್ಯ ಅಪಸ್ತಂಭ ಸೂತ್ರ ಚೈತ್ರಿ ಶಾಖಾಧ್ಯಾಯಿ ಅಂತ ಹೀಗೆಲ್ಲ ಹೇಳುವವರು ನಾವು ಅವ್ರು ಮಾಡಿದ ಮಹಾಕಾರ್ಯದ ಒಂದು ಅಂಶವನ್ನಾದ್ರೂ ಮಾಡ್ಬೇಕಲ್ಲ. ಆಗ ಆಯಾ ಗೋತ್ರಗಳಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕರಾಗ್ತದೆ. ಮತ್ತೆ ನಾವು ಅದನ್ನ ಹೇಳ್ಕೊಳ್ಳಿಕ್ಕೆ ಒಂದು ಅರ್ಹತೆಯೂ ನಮಗೆ ಬಂದಿತ್ತು. ತದ್ಯೋಹಂ ಸೋಸೌ ಯೋಸೌ ಸೋಹಂ ತದುಕ್ತಂ ಋಷಿಣ ಸೂರ್ಯ ಆತ್ಮ ಜಗತಸ್ತಕ್ಷುಷಶ್ಚ ಅಂತ ಉಪನಿಷತ್ತು, ಐತರೇಯ ಉಪನಿಷತ್ತು. ಅದರ ವಿವರವನ್ನ ಈ ಭಾಷ್ಯ ಹೀಗೆ ಹೇಳ್ತದೆ. ಷಟ್ರಿಂಶದ್ ರೂಪವಾನ್ ವಿಷ್ಣು ವ್ಯಂಜನೇಶು ಚ ಸಂಸ್ಥಿತಃ ತಾನ್ಯೇವ ವಿಷ್ಣು ರೂಪಾಣಿ ರಾತ್ರಿಣಾಂ ಅಧಿದೈವತಾಃ. ಬೃಹತಿ ಸಹಸ್ರದ ಪ್ರತಿಯೊಂದು ಋಕ್ಕಿನಲ್ಲೂ ಕೂಡ 36 ವ್ಯಂಜನಗಳು, 36 ಸ್ವರಗಳು ಇರ್ತಾವಲ್ಲ. ಯಾಕೆಂದ್ರೆ ಕೇವಲ ವ್ಯಂಜನವನ್ನ ಉಪಯೋಗ ಮಾಡೋದಿಲ್ಲ, ಕೇವಲ ಸ್ವರವನ್ನು ಉಪಯೋಗ ಮಾಡೋದಿಲ್ಲ. ಒಂದು ಅಕ್ಷರವನ್ನು ಹೇಳ್ತೇವೆ ಅಂತಂದ್ರೆ ಬೃಹತಿ ಅಂತ ಹೀಗೆ ಹೇಳಿದಾಗಲೇ ಹ ಅಂತ ಹೇಳುವಾಗಲೇ ಹ ವ್ಯಂಜನ, ಅ ಅನ್ನೋದು ಅಲ್ಲಿ ಸ್ವರ. ತಿ ಎನ್ನುವಲ್ಲಿಯೂ ಕೂಡ ತಿ ಎನ್ನುವುದು, ತ ಅನ್ನುವುದು ವ್ಯಂಜನ, ಇ ಎನ್ನುವುದು ಸ್ವರ. ಬೃ ಅನ್ನುವಲ್ಲಿ ಬ ಅನ್ನುವುದು ವ್ಯಂಜನ, ಅಲ್ಲಿ ಬೃ ಎನ್ನುವುದು ಋ ಏನಿದೆಯಲ್ಲ ಅದು ಸ್ವರ. ಹೀಗೆ ಪ್ರತಿಯೊಂದರಲ್ಲೂ ಕೂಡ ಒಂದು ಸ್ವರ, ಒಂದು ವ್ಯಂಜನ ಇದ್ದೇ ಇರ್ತದೆ ಪ್ರತಿಯೊಂದು ಅಕ್ಷರದಲ್ಲಿ. ಹಾಗಾಗಿ 36 ವ್ಯಂಜನಗಳಲ್ಲಿ, ಪ್ರತಿ ಋಕ್ಕುಗಳಲ್ಲಿ 36 ವ್ಯಂಜನಗಳು, 36 ಸ್ವರಗಳಿವೆ. ಒಟ್ಟಾರೆ 1000 ಋಕ್ಕುಗಳಿವೆ. ನಮಗಿದು ಗೊತ್ತಿದೆ. ವ್ಯಂಜನಗಳಲ್ಲಿರುವಂತಹ ರೂಪಗಳೇ ರಾತ್ರಿಗೆ ಅಧಿದೇವತೆಗಳಾಗಿವೆ. ಮತ್ತೆ ಸ್ವರಗಳಲ್ಲಿ ಇರುವಂತಹ ರೂಪಗಳು ಅವು ಹಗಲುಗಳಿಗೆ ಅಧಿದೇವತೆಗಳಾಗಿವೆ. ಭಗವಂತನ ವಿಷಯ ಬಂದಾಗೆಲ್ಲ ಅಭಿಮಾನಿ ಅಂತ ಹೇಳುವಂತಿಲ್ಲ, ಅಧಿದೇವತ ಅಂತ ಹೀಗೆ ವರ್ಣಿಸ್ತೇವೆ. ತಾನ್ಯೇವ ಅಹ್ನಾಂ ದೈವತಾನಿ ರೂಪಾಣಿ ಪರಮಾತ್ಮನಃ ಅಂತ ಹೀಗೆ. ಒಟ್ಟಾರೆ 1000 ಋಕ್ಕುಗಳಿರೋದ್ರಿಂದ 36 ವ್ಯಂಜನಗಳು ಮತ್ತು 36 ಸ್ವರಗಳು ಸೇರಿಸಿ 36,000 ವ್ಯಂಜನಗಳು, 36,000 ಸ್ವರಗಳಾಗ್ತವೆ. ಒಟ್ಟಾರೆ 72,000 ಭಗವಂತನ ರೂಪಗಳಾಗ್ತವೆ. ದ್ವಾಸಪ್ತತಿ ಸಹಸ್ರಾಣಿ ರೂಪಾಣ್ಯೇವಂ ರಮಾಪತೇ. ಭಗವಂತನ 72,000 ರೂಪಗಳೇ ಆಗ್ತಾವಲ್ಲಿ ಒಟ್ಟು. ಅದರ ಸ್ವಾರಸ್ಯ ಏನು? ಶತಾಬ್ದಾನಾಂ ಅಹೋರಾತ್ರೀಹಿ ಅಹೋರಾತ್ರ ದೈವತಾನ್ಯುತ್ತಮಾನಿ ಚ ಬೃಹತಿ ಸಹಸ್ರ ವರ್ಣಾನಾಂ ಅಪಿ ಧ್ಯಾತ್ವಾ ಅಖಿಲಾನ್ಯಪಿ ಶತವರ್ಷ ಹರಿಧ್ಯಾನಂ ಫಲಮಾಪ್ನೋತಿ ಪೂರುಷಃ ಅಂತ ಕಂಡು ಬರ್ತದೆ. ಬೃಹತಿ ಸಹಸ್ರದ ವರ್ಣಗಳಿಗೆ ಮತ್ತೆ ಅಂದ್ರೆ ಸ್ವರ ಮತ್ತು ವ್ಯಂಜನಗಳಿಗೆ, ಹಾಗೆ ಹಗಲು ರಾತ್ರಿಗಳಿಗೆ ಆ ಭಗವಂತನ ರೂಪಗಳೇನು ನಿಯಾಮಕಗಳಾಗಿವೆ, ಅಧಿದೇವತೆಗಳಾಗಿವೆ, ಅದನ್ನೆಲ್ಲ ತಿಳಿದ್ರೆ 100 ವರ್ಷ ಹರಿಧ್ಯಾನ ಮಾಡಿದ ಫಲ ಇದೆ. ದ್ವಾಸಪ್ತತಿ ಸಹಸ್ರಾಣಿ ರೂಪಾಣಿ ಹಿ ರಮಾಪತೇ. ಇದು ಐತರೇಯ ಸಂಹಿತ ಅಂತ, ಐತರೇಯ ಉಪನಿಷತ್ತಿನ ಅರ್ಥವನ್ನು ವಿವರಣೆ ಮಾಡುವಂತಹ ಒಂದು ಗ್ರಂಥ. ಮಹಿದಾಸರೂಪನಾದ ಭಗವಂತನೇ ರಚನೆ ಮಾಡಿದ್ದು ಇದ್ದಿರಬೇಕಿದೆ. ಇದರಲ್ಲಿ ಬೃಹತಿ ಸಹಸ್ರದಲ್ಲಿ ಮತ್ತು ನಮ್ಮ ಶರೀರದ ನಾಡಿಗಳಲ್ಲಿ ಹಾಗೂ ಹಗಲು ರಾತ್ರಿಗಳಲ್ಲಿ ಒಟ್ಟಾರೆ 72,000 ರೂಪಗಳಿವೆ ಅಂತ ವರ್ಣನೆ ಬಂದಿದೆ. ಅದನ್ನು ಈಗ ನಾವು ನೋಡೋರಿದ್ದೇವೆ. ಆ ಭಗವಂತನ 72,000 ರೂಪಗಳು ಏನು ಬೃಹತಿ ಸಹಸ್ರದಲ್ಲಿ ಇವೆ, ಅವಕ್ಕೆ ಪ್ರತಿಪಾದ್ಯವಾಗಿವೆ, ಸ್ವರ ವ್ಯಂಜನಗಳಲ್ಲಿವೆ. ಅವೇ ಬೃಹತಿ ಸಹಸ್ರವನ್ನು ಪಠನ ಮಾಡುವ ಪುರುಷನಲ್ಲೂ ಇವೆ. ತಾನೇವ ಪುರುಷ ಸ್ಥಾನೇ ಯಸ್ಮಾತ್ ಪುರುಷ ಸಂಸ್ಥಿತಂ ಬೃಹತಿ ಸಹಸ್ರಂ ತತ್ಸಂಸ್ಯಂ ಯಜ್ಜತೆ ನ ಹಿರತೆ ನರಂ. ಪಠನ ಮಾಡುವವರು ಬಿಡ್ಬೇಕಲ್ಲ. ವೇದವಾಕ್ಯದಲ್ಲಿ ಎಲ್ಲ ಇದೆ, ಸಂಗತಿಗಳಿವೆ.
ಇದ್ದ ಸಂಗತಿಯನ್ನ ಪಠನ ಮಾಡುವ ವ್ಯಕ್ತಿ ಒಬ್ಬ ಬೇಕಲ್ಲ. ನ ರತೆ ನಹಿ ರತೆ ನರಂ ನ ಗಜ್ಜತೆ. ನಮ್ಮಂಥವ್ರು ಯಾರಾದ್ರೂ ಒಬ್ಬರು ಅದನ್ನು ಪಠನ ಮಾಡಿದರೆ ಆ ವಾಕ್ಯಗಳು ಇನ್ನೊಬ್ಬರಿಗೆ ಕೇಳಿ ಬರ್ತವೆ. ಇಲ್ಲದಿದ್ರೆ ಪುಸ್ತಕದಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತವೆ ಅಷ್ಟೇ. ಆದ್ರಿಂದ ಆ ರೂಪಗಳು ಬೃಹತಿ ಸಹಸ್ರ ಪಾಠಕನಲ್ಲೂ ಕೂಡ ಇವೆ. ಪಾಠಕನಲ್ಲಿ ಅವನ ನಾಡಿಗಳಲ್ಲಿವೆ. ಅದನ್ನು ನಾನು ಮುಂದೆ ಹೇಳ್ತೇನೆ. ಎಲ್ಲಿವೆ ಅಂತ ಇಲ್ಲಿ ಬಂದಿಲ್ಲ. ಐತಿ ಉಪನಿಷತ್ ಭಾಷ್ಯದಲ್ಲಿ ಶರೀರದಲ್ಲಿವೆ ಅಂತ ಇಷ್ಟೇ ಬಂತು. ಶರೀರದಲ್ಲಿ ಎಲ್ಲಿವೆ ಅಂತ ಬಂದಿಲ್ಲ. ಅದನ್ನು ತಂತ್ರಸಾರದ ಸಹಾಯದಿಂದ ಈಗಲೇ ಮುಂದೆ ಹೇಳ್ತೇನೆ. ಹಗಲುಗಳಲ್ಲೂ ರಾತ್ರಿಗಳಲ್ಲೂ ಇರುವಂತಹ 72,000 ರೂಪಗಳೇ ಸೂರ್ಯನಲ್ಲೂ ಇವೆ. ಯಾಕೆಂದ್ರೆ ಹಗಲು ರಾತ್ರಿಗಳಿಗೆ ನಿಯಾಮಕನಾದವನೇ ಆ ಸೂರ್ಯ. ದಿನಾನಾಂ ಅಧಿಪ ಸೂರ್ಯ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಹಗಲಾದಾಗ ಮತ್ತೊಂದು ಕಡೆ ರಾತ್ರಿ ಆಗಿರ್ತದೆ, ಅಲ್ಲಿ ರಾತ್ರಿ ಆದಾಗ ನಮಗೆ ಹಗಲಾಗಿರ್ತದೆ. ಅಂತೂ ಈ ಹಗಲು ರಾತ್ರಿ ಎಲ್ಲ ಆಗುವುದು ಕೂಡ ಸೂರ್ಯನಿಂದನೇ. ರಾತ್ರಿಗೆ ಚಂದ್ರನು ಅಧಿಪತಿ ಅಂತ ಹೇಳ್ತಾರೆ. ಆದರೂ ಅವೆರಡಕ್ಕೂ ಅವನೇ ಅಭಿಮಾನಿಯಾಗಿದ್ದಾನೆ, ಅವನೇ ನಿಯಾಮಕನಾಗಿದ್ದಾನೆ. ಅಹೋರಾತ್ರಂ ಹಿ ಸೂರ್ಯಕಂ. ನಮ್ಮೊಳಗೆ ಅಹಂ ಎಂಬ ಶಬ್ದದಿಂದ ಭಗವಂತ ಇದ್ದಾನಲ್ಲ, ಅವನೇ ಸೂರ್ಯನೊಳಗೂ ಇದ್ದಾನೆ. ಅದಕ್ಕೆ ಉಪನಿಷತ್ತು ಯೋಹಂ ಸೋಸೌ ಅಂತ ಹೀಗೆ ವರ್ಣನೆ ಮಾಡಿದೆ. ಯೋಸೌ ಸೋಹಂ ಅಂತ ಹೀಗೆ ವರ್ಣನೆ ಮಾಡಿದೆ. ಸೂರ್ಯಮಂಡಲದಲ್ಲಿ ಅವನಿದ್ದಾನೋ ಅವನೇ ನಮ್ಮಲ್ಲಿ ಕೂಡ ಇದ್ದಾನೆ. ಮನುಷ್ಯರಲ್ಲಿ, ಜೀವರಲ್ಲಿಯೂ ಮತ್ತು ಸೂರ್ಯಾದಿಗಳಲ್ಲೂ ಇರುವಂತವನು ಒಬ್ಬನೇ ಆ ಭಗವಂತ. ಅವನ ಅಹಂ ಶಬ್ದ ವಾಚ್ಯ. ಯಾಕಂದ್ರೆ ಯಾರೂ ಕೂಡ ಸೂರ್ಯ, ನಾವು, ನೀವು ಯಾರೂ ಕೂಡ ಅವನನ್ನ ಬಿಟ್ಟಿರುವುದು ಸಾಧ್ಯ ಇಲ್ಲ. ನ ಹೀಯತೆ ಇತಿ ಅಹಂ ಅಂತ ಆತ ವಾಚ್ಯನಾಗಿದ್ದಾನೆ. ಐತ್ರೇಯ ಸಂಹಿತದ ಮಾತನ್ನು ನೋಡು. ಜೀವ ಸಮೀಪಗಂ. ಹೃದಯದಲ್ಲಿ ಜೀವ ಇದ್ದಾನಲ್ಲ, ಆ ಜೀವನಿಗೆ ತೀರ ಸಮೀಪವಾಗೇ ಭಗವಂತ ಇದ್ದಾನೆ. ಅಷ್ಟು ಸಮೀಪದಲ್ಲಿದ್ದು ಯಾವತ್ತೂ ಕೂಡ ನಮ್ಮನ್ನು ಆತ ರಕ್ಷಿಸ್ತಾ ಇದ್ದಾನೆ, ನಮ್ಮನ್ನು ಪ್ರೇರಿಸ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಇಡಾಚ ಪಿಂಗಲಾಚೈವ ವಜ್ರಿಕಾಧಾರಿಣಿ ತಥಾ ಸುಷುಮ್ನಾದ್ಯಾ ಚತುರ್ದಿಕ್ಷು ವಜ್ರಿಕಾದ್ಯಾಸು ತತ್ರ ಚ ಚತುರ್ಮೂರ್ತಿಸ್ಸ ಭಗವಾನ್ ಹೃದಯೇ ಸಂವ್ಯವಸ್ಥಿತ ಅಂತ. ಇದು ತಂತ್ರಸಾರದ 4ನೇ ಅಧ್ಯಾಯದ 154ನೇ ಶ್ಲೋಕ. ಸುಷುಮ್ನ ನಾಡಿ ಇದೆ ಮಧ್ಯಭಾಗದಲ್ಲಿ. ಅದರ ಸುತ್ತಲೂ ಇಡ, ಪಿಂಗಲ, ವಜ್ರಿಕಾ, ಧಾರಿಣಿ ಅಂತ 4 ನಾಡಿಗಳಿವೆ. ಅದರಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಭಗವಂತನ 4 ರೂಪಗಳಿವೆ. ಸುಷುಮ್ನ ನಾಡಿಯಲ್ಲಿ ನಾರಾಯಣ ರೂಪ ಇದೆ ಅಂತ ನಾವು ತಿಳಿದುಕೊಳ್ಬೇಕು. ನಮಗೆ ಆ 404ನೇ ಅಧ್ಯಾಯದ 154ನೇ ಶ್ಲೋಕಕ್ಕಿಂತ 155ನೇ ಶ್ಲೋಕ ಈಗ ನಾವು ಬೇಕಾದದ್ದು. ದ್ವಾಸಪ್ತತಿ ಸಹಸ್ರಾಣಿ ನಾಡ್ಯ ಅನ್ಯಾಸ್ತು ಪ್ರಧಾನತಃ ಬೃಹತಿ ಸಹಸ್ರ ಸ್ಪರ್ಶಾನಾಂ ರುಚಾಂ ವಾಚ್ಯೋತ್ರ ಕೇಶವ ಅಂತ. ನಮ್ಮಲ್ಲಿ ಈ 5 ನಾಡಿಗಳಲ್ಲದೆ 72,000 ಪ್ರಧಾನ ನಾಡಿಗಳು ಈ ದೇಹದಲ್ಲಿವೆ. ಆ 72,000 ಪ್ರಧಾನ ನಾಡಿಗಳಲ್ಲಿ ಬೃಹತಿ ಸಹಸ್ರದ 1000 ಋಕ್ಕುಗಳಿಂದ ಪ್ರತಿಪಾದ್ಯನಾದ ಭಗವಂತ ದೇಹದ ಬಲಭಾಗದಲ್ಲಿ ಆತನ ಪುರುಷ ರೂಪಗಳು, ಎಡಭಾಗದಲ್ಲಿ ಆತನ ಸ್ತ್ರೀ ರೂಪಗಳು ಇವೆ ಅಂತ ಅದನ್ನ ಜ್ಞಾನಿಗಳು ವ್ಯವಹರಿಸ್ತಾರೆ. 72,000 ಆ ರೂಪಗಳ ಲಕ್ಷಣ ಏನಾದರೂ ನಮಗೆ ಹೇಳಿ ತಿಳ್ಕೋಬೇಕು ಅಂತ ನಮ್ಗೆ ಯಾರಿಗಾರು ಜಿಜ್ಞಾಸೆ ಬಂದ್ರೆ ಆಚಾರ್ಯರು ನಮ್ಮ ಆ ಜಿಜ್ಞಾಸೆಯನ್ನು ಅಲ್ಲಿಗೆ ಮೊಟಕುಗೊಳಿಸ್ತಾರೆ. ಯಾಕೆಂದ್ರೆ ರೂಪಾಣಾಂ ಲಕ್ಷಣಂ ತೇಷಾಂ ರಹಸ್ಯತ್ವ ನ ಕಥ್ಯತೆ ವಿಷ್ಣುನಾ ಬ್ರಹ್ಮಣೇ ಪ್ರೋಕ್ತಂ ಗ್ರಂಥ ಸಂಕೋಚತ ತಥಾ. 72,000 ರೂಪಗಳ ಲಕ್ಷಣಗಳನ್ನ ನಾವು ನಿಮ್ಗೆ ಹೇಳುವುದಿಲ್ಲ. ಈ ಸಣ್ಣ ಗ್ರಂಥದಲ್ಲಿ ಅದನ್ನೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮ ಅದನ್ನೆಲ್ಲ ಹೇಳಿದ್ದಾನೆ. ಸಣ್ಣ ಗ್ರಂಥದಲ್ಲಿ ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಂಗತಿ. ಯಾವ್ಯಾವ ರೂಪಕ್ಕೆ ಯಾವ್ಯಾವ ಬಣ್ಣ ಇದೆ, ಏನೇನು ಆಯುಧಗಳನ್ನು ಧರಿಸಿದೆ, ಕೈಗಳು ಎಷ್ಟು ಅನ್ನೋದನ್ನು ಇಲ್ಲಿ ಹೇಳುವುದಿಲ್ಲ. ಅದಲ್ಲದೆ ರಹಸ್ಯವಾದ್ರಿಂದ ಇಲ್ಲಿ ಹೇಳೋದಿಲ್ಲ. ನಿಮಗೆ ಮಾನವರಿಗೆ ಇಷ್ಟು ಸಾಕು. ನಂದೊಂದು ಅಬ್ಸರ್ವೇಷನ್. 24 ರೂಪಗಳ ಲಕ್ಷಣವನ್ನು ಹೇಳಿ ನೋಡೋಣ ಅಂತ ಯಾರಾದ್ರೂ ನಮ್ಮನ್ನು ಕೇಳಿದ್ರೆ, ತಡೀರಿ ಪುಸ್ತಕ ತರ್ತೇನೆ, ಪುಸ್ತಕದಲ್ಲಿ ನೋಡಿ ಹೇಳ್ತೇವೆ ಅಂತ ಹೇಳ್ಬೇಕಾಗ್ತದೆ. 24 ರೂಪಗಳ ಬಗ್ಗೆ ಬಂದಿದ್ದೇ ಎಲ್ಲವೂ ನಮ್ಮ ತಲೆಯಲ್ಲಿಲ್ಲ. ಈ 72,000 ರೂಪಗಳ ಬಗ್ಗೆ ಏನಾದ್ರೂ ವರ್ಣನೆ ಮಾಡಿದರೆ, ಅವರು ರಹಸ್ಯವಾಗಿದ್ರು ನಮ್ಮ ಮೇಲೆ ಏನಾದ್ರೂ ಕರುಣಾ ತೋರಿ ವರ್ಣನೆ ಮಾಡಿದರೆ ನಾವು ಅದನ್ನು ಧಾರಣೆ ಮಾಡುವುದು ಹೇಗೆ? 72,000 ಇದೆ ಅಂತ ತಿಳ್ಕೊಳ್ಳೋಣ ಸಾಕು. 72,000 ನಾಡಿಗಳು ಪುರುಷ ರೂಪದ್ದು. ಅದರಲ್ಲಿ 36,000 ನಾಡಿಗಳು ಬಲಭಾಗದಲ್ಲಿ, 36,000 ನಾಡಿಗಳು ಎಡಭಾಗದಲ್ಲಿವೆ. ಇದು ತುಂಬಾ ಒಂದು ವಿಶಿಷ್ಟವಾದ ಸಂಗತಿ. ಒಟ್ಟಾರೆ 72,000 ಅಕ್ಷರಗಳು ಬೃಹತಿ ಸಹಸ್ರದಲ್ಲಿವೆ.
72,000 ಹಗಲು ರಾತ್ರಿಗಳು ಈ ಒಂದು ವರ್ಷದಲ್ಲಿವೆ. ಮತ್ತೆ ನಮ್ಮ ಶರೀರದಲ್ಲಿಯೂ ಕೂಡ 72,000 ನಾಡಿಗಳಿವೆ. ಶರೀರದಲ್ಲಿರುವಂತಹ 72,000 ನಾಡಿಗಳನ್ನ ನಾವು ಅರಿತು ಆ 72,000 ರೂಪಗಳನ್ನ ಒಂದೊಂದಾಗಿ ನಿರ್ದಿಷ್ಟವಾಗಿ ಅಲ್ಲದೆ ಹೋದ್ರೂ ಕೂಡ ಸಾಮೂಹಿಕವಾಗಾದರೂ ಉಪಾಸಿಸಿದ್ರೆ 72,000 ಹಗಲು ರಾತ್ರಿ ಅಂದ್ರೆ 100 ವರ್ಷ ಬದುಕಿಯೇ ಬದುಕದೆ ಹೋದ್ರೂ ಬದುಕಿದ ಫಲ ಬಂದಿತ್ತು. ಹೀಗೆ 72,000 ರೂಪಗಳು ನಮ್ಮ ಶರೀರದ ನಾಡಿಗಳಲ್ಲಿ ಮತ್ತೆ ಬೃಹತಿ ಸಹಸ್ರದ ಸ್ವರವ್ಯಂಜನಗಳಲ್ಲಿ ಹಾಗೆ ಹಗಲು ರಾತ್ರಿಗಳಲ್ಲಿ 36,000 ಹಗಲು 36,000 ರಾತ್ರಿಗಳು ಒಟ್ಟಾರೆ ಒಂದು 100 ವರ್ಷಗಳಲ್ಲಿ. ಅದನ್ನೇ ಈ ಬೃಹತಿ ಐತರಿ ಉಪನಿಷತ್ ಭಾಷ್ಯದಲ್ಲಿ ತಾನ್ಯವ ಪುರುಷ ಸ್ಥಾನಿ ಅಂತ ಇಷ್ಟೇ ಹೇಳ್ತಾರೆ. ಪುರುಷನಲ್ಲಿ ಎಲ್ಲಿವೆ ಅಂತ ಅನ್ನೋದನ್ನ ಐತರಿ ಉಪನಿಷತ್ ಹೇಳಲಿಲ್ಲ, ತಂತ್ರಸಾರ ಅದನ್ನು ವರ್ಣನೆ ಮಾಡಿದೆ, ನಾಡಿಗಳಲ್ಲಿ ಇರ್ತಾನೆ ಅಂತ ಹೇಳಿ. 36,000 ನಾಡಿಗಳಲ್ಲಿ ಭಗವಂತ ಇರ್ತಾನೆ ಅಂತ ಏನೋ ಒಂದು ಅಬ್ಸರ್ವೇಷನ್ ಬಂತಲ್ಲ, ಇದ್ರ ಕುರಿತಾಗಿ ನಂದೊಂದು ಆಲೋಚನೆ ಇದೆ. ಅದನ್ನ ತಮ್ಮ ಎದುರಿಗೆ ನಾನೀಗ ಹೇಳ್ತೇನೆ. ಅದನ್ನ ನಾನು ಈ ಕಾರ್ಯರೂಪಕ್ಕೆ ತಂದಿದ್ದೇನೆ, ತಾವು ಕೂಡ ಅದನ್ನು ತರಬಹುದು ಅನ್ನೋದಕ್ಕಾಗಿ ಹೇಳ್ತಿದ್ದೇನೆ. ನಾವು ಆಚಮ್ಯ ಪ್ರಾಣಾಯಾಮ ಅಂತ ಹೇಳಿ ಪ್ರತಿಯೊಂದು ಕ್ರಿಯೆ ಮಾಡುವಾಗಲೂ ಕೂಡ ಆಚಮನ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಆ ಪ್ರಾಣಾಯಾಮದ ಬಗ್ಗೆ ನಾವು ನೋಡಿದ್ದೇವೆ. 1, 2, 4ರ ಅನುಪಾತದಲ್ಲಿ ರೇಚಕ, ಪೂರಕ ಮತ್ತು ಕುಂಭಕ ಇದನ್ನ ಕ್ರಮವಾಗಿ ಬಲ ಮೂಗಿನಿಂದ ಎಡ ಮೂಗಿನಿಂದ ಮಾಡಿ ಮುಂದೆ ಕುಂಭಕವನ್ನ ಪೂರಕ ಕುಂಭಕವನ್ನು ಮಾಡಬೇಕು. ಇದು ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಭೂರ್ಭುವಸ್ವ ಇತ್ಯಾದಿ ವ್ಯಾಹೃತಿಗಳನ್ನ ಓಂ ಅಪೋದ್ಯೋತರ ಸೋಮೃತಂ ಇಲ್ಲಿವರೆಗೆಲ್ಲ ಹೇಳಬೇಕು ಅಂತ ಬಂದಿದೆ. ಇದು ಆಚಮ್ಯ ಪ್ರಾಣಾಯಾಮ. ಈ ಪ್ರಾಣಾಯಾಮದ ಬಗ್ಗೆ ನಾನು ಈಗ ಇಲ್ಲಿ ಹೇಳ್ತಾ ಇಲ್ಲ. ಇದನ್ನು ಹೊರತುಪಡಿಸಿ ಆರೋಗ್ಯದ ಪಾಲನೆಗಾಗಿ ನಾವು ಈ ಕಪಾಲಭಾತಿ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಅದನ್ನು ಮಾಡಬೇಕು ಅಂತ ಈಗಿನ ಕಾಲದ ತಜ್ಞರೆಲ್ಲ ಹೇಳ್ತಾರೆ. ಅದೆಲ್ಲ ತಮಗೆ ಗೊತ್ತಿದ್ದೇ ಇರ್ತದೆ. ವಾಸ್ತವಿಕವಾಗಿ ಆ ಶಾಸ್ತ್ರದಲ್ಲಿ ಬಂದಿರುವಂತಹ ಪ್ರಾಣಾಯಾಮ ಏನಿದೆ ಅದನ್ನೇ ನಾವು ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ ಕ್ರಮವಾಗಿ ಮಾಡಿದರೆ ಷೋಡಶಾದಿ ಕ್ರಮೇಣ 16, 32, 64 ಇದೇ 1, 2, 4ರ ಅನುಪಾತ. ಅದ್ರ ಬಗ್ಗೆ ಎಲ್ಲ ಹೆಚ್ಚಿಗೆ ಹೇಳೋದಿಲ್ಲ. ಅಂತೂ ಆಚಾರ್ಯರು ಷೋಡಶಾದಿ ಕ್ರಮೇಣ ಅಂತ ಹೇಳಿದ್ದಾರೆ. 16 ಸೆಕೆಂಡುಗಳಲ್ಲಿ ನಾವು ಬಲ ಮೂಗಿನಿಂದ ಗಾಳಿಯನ್ನು ಹೊರಬಿಡುವುದು, 32 ಸೆಕೆಂಡಿನಷ್ಟು ಎಡ ಮೂಗಿನಿಂದ ಗಾಳಿಯನ್ನ ಒಳಗೆ ತಗೊಳ್ಳೋದು, ಮತ್ತೆ ಈ 64 ಸೆಕೆಂಡಿನಷ್ಟು ಗಾಳಿಯನ್ನ ಒಳಗೆ ತಡೆ ಹಿಡಿಯೋದು. ಇಷ್ಟನ್ನ ಒಂದು ವೇಳೆ ನಾವು ಮಾಡಿದ್ದಾದ್ರೆ ಇದು ಒಂದು ಪ್ರಾಣಾಯಾಮ ಅಂತ ಕರೆಸ್ಕೊತದೆ. ಇಂಥ ಪ್ರಾಣಾಯಾಮಗಳನ್ನ ನಾವು ಪ್ರತಿನಿತ್ಯ ಸುಮಾರು 20 ಸರಿ ಮಾಡಬೇಕಾಗ್ತದೆ. ಕನಿಷ್ಠ ಒಂದು 20 ಬಾರಿ ಇಂಥ ಪ್ರಾಣಾಯಾಮವನ್ನ ಮಾಡಬೇಕಾಗ್ತದೆ. ಇದು ಹಿಂದೆ ಹೇಳಿದ್ದೆ. ಅಷ್ಟು ಬಾರಿ ಹಾಗೆ ನಾವು ಪ್ರಾಣಾಯಾಮವನ್ನು ಮಾಡಿದರೆ ಅದು ಸುಮಾರು 37-38 ನಿಮಿಷದ ಪ್ರಾಣಾಯಾಮ ಆಗ್ತದೆ. ಅದು ನಮ್ಮ ಶರೀರದ ಆರೋಗ್ಯದ ಪಾಲನೆಗಾಗಿ ಬೇಕಾದಷ್ಟಾಯ್ತು. ಆದ್ರೆ ನಾವ್ಯಾರು ಕೂಡ ಈಗ ಸಾಮಾನ್ಯವಾಗಿ 16, 32, 64ರ ಅನುಪಾತದಲ್ಲಿ ಆ ಪ್ರಾಣಾಯಾಮವನ್ನು ಮಾಡ್ತಾ ಇಲ್ಲ. ಅದಕ್ಕಾಗಿ ಆಧುನಿಕ ಕಾಲದ ತಜ್ಞರು ಒಂದು 15 ನಿಮಿಷ ಕಪಾಲಭಾತಿ, 15 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ರಿ ಅಂತ ಹೇಳ್ತಾರೆ. ಇದು ಇದ್ದ ಆರೋಗ್ಯವನ್ನು ಸ್ಥಿರವಾಗಿಟ್ಕೊಳ್ಳಿಕ್ಕೆ ಇಷ್ಟು ಸಾಕು ಅಂತ ಅವರ ತಾತ್ಪರ್ಯ ಆಗಿದೆ. ಈ ಕಪಾಲಭಾತಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಂದು ಸೆಕೆಂಡಿಗೆ ಒಂದರಂತೆ ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಬೇಕು. ಅದು ನಮ್ಗೆ ಈಗಿಲ್ಲಿ ಉದ್ದೇಶ ಅಲ್ಲ, ಹೇಳಿದಷ್ಟೇ. ಕಪಾಲಭಾತಿ ಅಂತ ಒಂದು ಪ್ರಾಣಾಯಾಮ. ಹೊಟ್ಟೆಯನ್ನು ಒಳಗೆ ಎಳ್ಕೊಳ್ಳುವುದು, ಹೊರಗೆ ಬಿಡುವುದು, ಈ ತರದೊಂದು ವಿಧಾನ ಅಲ್ಲಿದೆ. ಒಳಗೆ ಎಳ್ಕೊಂಡ್ಮೇಲೆ ಅದು ತಾನಾಗಿ ಹೊರಗೆ ಬಂದೇ ಬರ್ತದೆ. ಹೊಟ್ಟೆ ಸ್ಥಿರವಾಗಿ ಏನು ನಿಲ್ಲೋದಿಲ್ಲ. ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಅನ್ನೋದೇನಿದೆಯಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂತಹ ಕುಂಭಕ ಇಲ್ಲ, ಮತ್ತೆ ಒಂದು ಸರಳವಾದಂತಹ ಅನುಪಾತ ಮಾತ್ರ. ಎಡಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಟ್ಟು, ಬಲಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಟ್ಟು, ಎಡಮೂಗಿನಿಂದಲ್ಲ,
ಬಲ ಮೂಗಿನಿಂದ ಶ್ವಾಸವನ್ನು ಹೊರಗೆ ಬಿಟ್ಟು ಎಡ ಮೂಗಿನಿಂದ ಅದನ್ನು ಒಳಗೆ ಎಳ್ಕೊಳ್ಳೋದು. ನಾನು ಹೇಳುವಾಗ ಸ್ವಲ್ಪ ಪ್ರಮಾದ ಮಾಡಿದೆ. ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವವರಿಗೆಲ್ಲ ಗೊತ್ತಿದ್ದೇ ಇರ್ತದೆ. ಅದು ಈ ಬಲ ಮೂಗಿನಿಂದ ಹೊರಗೆ ಬಿಡುವುದು ಅಂತ ಏನು ಹೇಳಿದ್ನಿಲ್ಲ, ಅದು ಶಾಸ್ತ್ರೀಯವಾದ ಪ್ರಾಣಾಯಾಮದ ನಮ್ಮ ನಿತ್ಯಾನ್ನಿಕದ ಭಾಗವಾದ ಪ್ರಾಣಾಯಾಮವನ್ನು ವರ್ಣನೆ ಮಾಡ್ತಿದ್ದಲ್ಲ, ಆ ಸಂಸ್ಕಾರದಿಂದ ಆ ಥರ ಹೇಳಿದೆ. ವಾಸ್ತವಿಕವಾಗಿ ಹಾಗಲ್ಲ. ಅದು ಎಡ ಮೂಗಿನಿಂದ ಶ್ವಾಸವನ್ನು ಒಳಗೆ ಎಳ್ಕೋಬೇಕು, ಮತ್ತೆ ಬಲ ಮೂಗಿನಿಂದ ಹೊರಗೆ ಬಿಡಬೇಕು, ಬಲ ಮೂಗಿನಿಂದಲೇ ಮತ್ತೆ ಒಳಗೆ ತಗೊಳ್ಬೇಕು, ಮತ್ತೆ ಎಡ ಮೂಗಿನಿಂದ ಅದನ್ನು ಹೊರಗೆ ಬಿಡಬೇಕು. ಹೀಗೆ ನಾಲ್ಕು ಬಾರಿ ಆಯ್ತದೆ. 4 ಹಂತಗಳಾದವು, 4 ಸ್ಟೇಜ್ ಆದವು ಇದರಲ್ಲಿ. ಮತ್ತೊಂದ್ಸರಿ ಅದನ್ನ ಯಾರು ಮಾಡುವವರಿದ್ರೆ ಗಮನಿಸಿ. ಎಡ ಮೂಗಿನಿಂದ ಒಳಗೆ ತಗೊಳ್ಬೇಕು, ಬಲ ಮೂಗಿನಿಂದ ಹೊರಗೆ ಬಿಡಬೇಕು, ಮತ್ತೆ ಬಲ ಮೂಗಿನಿಂದಲೇ ಒಳಗೆ ತಗೊಳ್ಬೇಕು, ಎಡ ಮೂಗಿನಿಂದ ಹೊರಗೆ ಬಿಡಬೇಕು. ಹೀಗೆ 4 ಹಂತಗಳಲ್ಲಿ ಮಾಡಿದ್ರೆ ಒಂದು ಪ್ರಾಣಾಯಾಮ ಆಯಿತು. ಇಲ್ಲಿ ಶ್ವಾಸವನ್ನು ಒಳಗೆ ತೆಗೆದುಕೊಳ್ಳುವುದು ಹೊರಗೆ ಬಿಡುವುದಕ್ಕಿಂತ ದೀರ್ಘವಾಗಿರಬೇಕು. ಇಷ್ಟೇ ನಾವು ತಗೊಳ್ಬೇಕಾದಂತ ಮುನ್ನೆಚ್ಚರಿಕೆ. ಮತ್ತಾವುದೇ ಕುಂಭಕ ಇತ್ಯಾದಿ ಯಾವುದೂ ಏನೂ ಇಲ್ಲ ಇಲ್ಲಿ. ಸಾಮಾನ್ಯವಾಗಿಯೇ ನಮ್ಮ ಶ್ವಾಸ ಅಂತ ಅನ್ನೋದು ಒಳಗೆ ಹೋಗುವುದು ದೀರ್ಘವಾಗಿಯೇ ಇರ್ತದೆ, ಹೊರಗೆ ಬರುವುದು ಸ್ವಲ್ಪ ವೇಗವಾಗಿಯೇ ಇರ್ತದೆ ಅಂತ ತಜ್ಞರು ಅಭಿಪ್ರಾಯ ಪಡ್ತಾರೆ. ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇದನ್ನೇ ನಾಡೀಶೋಧನ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅದು ಈ 76,000 ನಾಡಿಗಳಲ್ಲಿರುವಂತಹ ಭಗವಂತನ ಆ ರೂಪವನ್ನು ಉಪಾಸನೆ ಮಾಡುವುದಕ್ಕೆ ನಾವು ಬಳಕೆ ಮಾಡ್ಕೋಬಹುದು ಅಂತ ನಾನೀಗ ಹೇಳುವ ಉದ್ದೇಶ. ನಾವು ಪ್ರತಿಯೊಬ್ಬರು ಕೂಡ ಇದನ್ನು ಗಮನಿಸೋಣ. ನಾವು ಒಂದು ದಿವಸವನ್ನು ಕಳೆದಾಗ ನಮ್ಮ ಎರಡೂ ಮೂಗಿನ ಮೂಲಕವೂ, ಬಲ ಮೂಗು ಎಡ ಮೂಗು ಎರಡರ ಮೂಲಕವೂ ಶ್ವಾಸ ಉಚ್ಛ್ವಾಸ ಇದೆಲ್ಲ ನಡೆದಿರ್ತವೆ, ಇಲ್ಲ ಅಂತಲ್ಲ. ಆದ್ರೆ ಯಾವುದೋ ಒಂದು ಕಾಲದಲ್ಲಿ ಒಂದು ಮೂಗಿನಿಂದ ಉಚ್ಛ್ವಾಸ ಹೆಚ್ಚು ಹೊರಗೆ ಬರ್ತದೆ. ಈಗ ಅದನ್ನ ನೀವು ಪರೀಕ್ಷೆ ಮಾಡ್ಕೊಂಡು ನೋಡಬಹುದು. ಈಗ ಸದ್ಯ ನನಗೆ ಬಲ ಮೂಗಿನಿಂದ ಉಚ್ಛ್ವಾಸ ಆಗ್ತಾ ಇದೆ, ಹೊರಗೆ ಉಸಿರು ಬರ್ತಾ ಇದೆ. ಎಡ ಮೂಗಿನಿಂದ ಅಷ್ಟು ಬರ್ತಾ ಇಲ್ಲ. ಇನ್ನೊಂದು ಕೆಲವು ಗಂಟೆಗಳ ಬಳಿಕ ನೋಡಿದ್ರೆ ಎಡ ಮೂಗಿನಿಂದಲೇ ಶ್ವಾಸ ಹೆಚ್ಚು ಹೊರಗೆ ಬರ್ತಿತ್ತು, ಬಲ ಮೂಗಿನಿಂದ ಅಷ್ಟು ಬರ್ತಾ ಇರೋದಿಲ್ಲ. ಇದನ್ನು ನಾವೇ ನಮ್ಮ ಅಂಗೈಯನ್ನ ಆ ಎಡ ಮತ್ತು ಬಲ ಈ ಹೊರಳೆಗಳ ಹತ್ತಿರ ತಂದು ನೋಡಿದ್ರೆ ಗೊತ್ತಾಗ್ತದೆ. ಅಂತೂ ದಿವಸದಲ್ಲಿ ಕೆಲವು ಕಾಲ ಎಡಮೂಗಿನಿಂದ, ಕೆಲವು ಕಾಲ ಬಲ ಮೂಗಿನಿಂದ ಶ್ವಾಸೋಚ್ಛ್ವಾಸ ನಡೀತಿರ್ತದೆ ಅಂತ. ಎರಡರಿಂದಲೂ ನಡೀತಿರ್ತದೆ. ಪ್ರಧಾನವಾಗಿ ವಾಯು ಹೆಚ್ಚು ಓಡಾಡುವುದು ನಮ್ಮ ಅನುಭವಕ್ಕೆ ಬರುವುದು ಕೆಲವು ಸಮಯದಲ್ಲಿ ಎಡ ಹೊರಳೆಯಿಂದ, ಕೆಲವು ಸಂದರ್ಭದಲ್ಲಿ ಬಲ ಹೊರಳೆಯಿಂದ ಅಂತ ತಜ್ಞರಾದವರು ಹೇಳ್ತಾರೆ. ಇದು ಶ್ವಾಸೋಚ್ಛ್ವಾಸವನ್ನ ನಾವು ಸಹಜವಾಗಿ ನೈಸರ್ಗಿಕವಾಗಿ ಬಿಟ್ಟು ಹೀಗೆ ನಡೀತಾ ಇರ್ತದೆ. ಈ ಪ್ರಾಣಾಯಾಮ ಅನ್ನುವುದಿದೆಯಲ್ಲ, ಪ್ರಾಣವನ್ನ ರೆಗ್ಯುಲೇಟ್ ಮಾಡುವುದು, ಆಯಾಮ ಮಾಡುವುದು ಅಂದ್ರೆ ರೆಗ್ಯುಲೇಟ್ ಮಾಡುವುದು. ನಮ್ಮ ಇಚ್ಛೆಗೆ ತಕ್ಕಂತೆ ಅದನ್ನು ರೆಗ್ಯುಲೇಟ್ ಮಾಡುವುದಕ್ಕೆ ಪ್ರಾಣಾಯಾಮ ಅಂತ ಕರೀತಾರೆ. ಯಾವಾಗ ನನ್ನ ಬಲ ಮೂಗಿನ ಹೊರಳೆಯಿಂದ ಶ್ವಾಸ ಹೊರಗೆ ಬರ್ತದೆ, ಈ ಒಂದು ಸಂದರ್ಭದಲ್ಲಿ ನಾನು ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡೀಶೋಧನ ಪ್ರಾಣಾಯಾಮ ಇದನ್ನು ಮಾಡ್ಲಿಕ್ಕೆ ಕೂತ್ಕೊಂಡಾಗ ಎಡ ಹೊರಳೆಯನ್ನು ಮುಚ್ಚಿ, ಬಲ ಹೊರಳೆಯನ್ನು ಮುಚ್ಚಿ ಎಡ ಮೂಗಿನಿಂದ ಶ್ವಾಸವನ್ನು ಒಳಗೆ ತಗೊಳ್ತೇನೆ. ಅದಾದ್ಮೇಲೆ ಬಲ ಹೊರಳೆಯಿಂದ ಶ್ವಾಸವನ್ನು ಹೊರಗೆ ಬಿಡ್ತೇನೆ. ಮತ್ತೆ ಆ ಬಲ ಹೊರಳೆಯಿಂದಲೇ ಶ್ವಾಸವನ್ನ ಒಳಗೆ ತಗೊಳ್ತೇನೆ. ಯಾವಾಗ ಎಲ್ಲಿಂದ ಒಳಗೆ ತಗೊಳ್ತಾ ಇರ್ತೀವಲ್ಲ ಅವಾಗ ಇನ್ನೊಂದನ್ನ ಅದರ ಅಪೋಸಿಟ್ ಇರುವಂತದನ್ನ ಮುಚ್ಚಬೇಕಾಗ್ತದೆ. ಕೊನೆಯ ಹಂತದಲ್ಲಿ ಆ ಬಲ ಹೊರಳೆಯನ್ನು ಮುಚ್ಚಿ ಎಡ ಹೊರಳೆಯ ಮೂಲಕ ಶ್ವಾಸವನ್ನು ಹೊರಗೆ ಬಿಡ್ತೀನಿ. ವಾಯು ಸಹಜವಾಗಿ ಯಾವ ಹೊರಳೆಯಿಂದ ಹೋಗುವುದು ಬರುವುದನ್ನು ನಡೆಸುತ್ತೋ ಅದನ್ನ ಒಂದು 10-15 ನಿಮಿಷಗಳ ಕಾಲ ತಡೆ ಹಿಡಿದು ನಮ್ಮ ಇಚ್ಛೆಗೆ ತಕ್ಕಂತೆ ರೆಗ್ಯುಲೇಟ್ ಮಾಡುವುದು, ಅದನ್ನ ಆಯಾಮಕ್ಕೆ ಒಳಪಡಿಸುವುದು, ಪ್ರಾಣಾನ್ ಆಯಮ್ಯ ಅಂತ ಅದನ್ನ ಹೇಳ್ತಾರೆ. ಒಂದು ರೆಗ್ಯುಲೇಷನ್ಗೆ ಒಳಪಡಿಸುವುದೇ ಪ್ರಾಣಾಯಾಮ. ಸಹಜವಾಗಿ ಅದು ಬಲಮೂಗಿನ ಹೊರಳೆಯ ಮೂಲಕವೋ ಎಡಮೂಗಿನ ಹೊರಳೆಯ ಮೂಲಕವೋ ಸಂಚಾರ ಮಾಡ್ತಾ ಇದ್ದುದನ್ನ ನಾವು ನಿರ್ದಿಷ್ಟ ಮಾರ್ಗದಲ್ಲಿ ಅದು ಸಂಚಾರ ಮಾಡುವಂತೆ ಮಾಡಿ ಅದನ್ನ ಒಳ ಹೋಗುವುದು ಹೊರಗೆ ಹೋಗುವುದನ್ನು ಮಾಡಿದರೆ ಅದಕ್ಕೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಾರೆ. ಇದು ಅನುಲೋಮ ವಿಲೋಮ. ಅನುಲೋಮ ಅಂದ್ರೆ ಒಳಗೆ ತಗೊಳ್ಳೋದು,
ಸಾಮಾನ್ಯವಾಗಿ ಹೀಗೆ ಅರ್ಥ. ವಿಲೋಮ ಅಂದ್ರೆ ಹೊರಗೆ ಬಿಡುವುದು ಅಂತ ಸಾಮಾನ್ಯ ಒಂದು ಸ್ಥೂಲವಾದ ಅರ್ಥವನ್ನ ಕೆಲವರು ಯೋಗ ತಜ್ಞರಾದವರು ಹೇಳಿದ್ದನ್ನು ಕೇಳಿದರು. ಇದರಲ್ಲಿ ಹೆಚ್ಚಿನ ರಿಸ್ಕ್ ಏನೂ ಇಲ್ಲ. ಒಳಗೆ ತಗೊಳ್ಳುವುದು, ಹೊರಗೆ ಬಿಡುವುದು, ಎಲ್ಲಿಂದ ಹೊರಗೆ ಬಿಟ್ಟಿರ್ತೀವೋ ಹಾಗೆ ಮತ್ತೆ ಒಳಗೆ ತಗೊಳ್ಳೋದು, ಆಮೇಲೆ ಮತ್ತೆ ಹೊರಗೆ ಬಿಡುವುದು, ಇಷ್ಟೇ ಇರುವುದಲ್ಲ. ಹೀಗೆ ಮಾಡಿದಾಗ ಇದಕ್ಕೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತಂತಾರಲ್ಲ, 4 ಹಂತಗಳಾದಾಗ ಅದು ಒಂದು ಪ್ರಾಣಾಯಾಮ ಆಗ್ತದೆ. ಇಂಥದನ್ನು ಸುಮಾರು 15 ನಿಮಿಷ ಆರೋಗ್ಯದ ಪಾಲನೆಗಾಗಿ ಒಬ್ಬ ಮನುಷ್ಯ ಮಾಡಬೇಕು ಅಂತ ಆಧುನಿಕ ಕಾಲದ ತಜ್ಞರು ವರ್ಣನೆ ಮಾಡ್ತಾರೆ. ಇಲ್ಲಿ ಇದನ್ನೇ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತಾರೆ. ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ ಹೇಳ್ತಾರೆ, ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತಾರೆ. ನಮ್ಮ ಶರೀರದಲ್ಲಿರುವ ಎಲ್ಲಾ ನಾಡಿಗಳನ್ನ, ಪ್ರಧಾನವಾಗಿರುವ 5 ನಾಡಿಗಳನ್ನ, ಮತ್ತೆ ಶತಂಚೈಕಾಹ ಹೃದಯಸ್ಯ ನಾಡ್ಯ ಅಂತ ಕಾಟಕೋಪನಿಷತ್ನಲ್ಲಿ ಮತ್ತೆ ಛಾಂದೋಗ್ಯ ಉಪನಿಷತ್ನಲ್ಲಿ ಹೇಳಿದ್ದಾರೆ. 101 ನಾಡಿಗಳು ಅದು ಇರ್ಬೋದು. ಈ ಕಡೆ 50 ನಾಡಿ, ಆ ಕಡೆ 50 ನಾಡಿ, ಮಧ್ಯದಲ್ಲಿರುವುದು ಒಂದು ಸುಷುಮ್ನಾ ನಾಡಿ. 5 ನಾಡಿಗಳು ಅಂತ ಹೇಳಿದ್ರಲ್ಲ, ಆ 5ನ್ನೇ ಮತ್ತೆ ವಿಭಾಗ ಮಾಡಿ ಮಧ್ಯದಲ್ಲಿರುವ ಒಂದು ನಾಡಿ ಶತಂಚ ಏಕಾಹ, ಒಂದು ನಾಡಿ ಪ್ರಧಾನವಾಗಿತ್ತು. ಆ ಕಡೆ 50, ಈ ಕಡೆ 50, ಮತ್ತು 100 ಆದವು, 101 ನಾಡಿಗಳಾದವು. ಹೀಗೆ ಚಾಂದೋಗ್ಯ ಮತ್ತು ಕಾಟಕ ಹೇಳುವಂತೆ ಅವು 101 ನಾಡಿಗಳು. ತಂತ್ರಸಾರ ಮೊದಲು 4ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಿದ್ದು 5 ನಾಡಿಗಳನ್ನ, ಮುಂದೆ 76,000 ಬೇರೆ ನಾಡಿಗಳು ಇವೆ ಅಂತ ವರ್ಣನೆ ಮಾಡಿತ್ತು. ನಾಡಿಗಳು 5 ಇರ್ಲಿ, 101 ಇರ್ಲಿ, 72,000 ಇರ್ಲಿ, ಎಷ್ಟೇ ಆದ್ರೂ ಅವೇನು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ನಾವೇನು ಬಾಡಿ ಡಿಸೆಕ್ಟ್ ಮಾಡಿದ್ರು ಕೂಡ, ಶರೀರ ರಚನೆಯನ್ನು ಅಭ್ಯಾಸ ಮಾಡೋರಿಗೂ ಕೂಡ ಆಧುನಿಕ ವಿಧಾನಗಳ ಮೂಲಕ ನಾಡಿಗಳೇನು ಕಣ್ಣಿಗೆ ಕಾಣಿಸೋದಿಲ್ಲ. ಅಂಥವು ಅವು ಒಂದು ಎನರ್ಜಿಯ ಪ್ರವಾಹ. ಅವು ಈ ನಾಡಿಗಳು ಎನರ್ಜಿಯ ಚಾನೆಲ್ಸ್, ಅವು ಚಾನೆಲ್ಸ್ ಆಫ್ ಎನರ್ಜಿ ಅಂತ ತಜ್ಞರು ಅದನ್ನ ಹೇಳಿದ್ದನ್ನು ಕೇಳಿದ್ದೇನೆ. ನಾನು ಅದನ್ನ ಪ್ರಾಣಾಯಾಮ ಮಾಡಿ ಮಾತ್ರ ಗೊತ್ತಿದೆ, ಮಾಡ್ತಾ ಇದ್ದೇನೆ ಅಂತ ಗೊತ್ತಿದೆ ಹೊರತು ನಾಡಿಗಳನ್ನು ನಾನೇ ನೋಡಿದವನಲ್ಲ. ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದಾಗ. ಹೀಗೆ ಈ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನೇ ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳ್ತಾರಲ್ಲ, ಇದು ನಮ್ಮ ಶರೀರ ಎಲ್ಲಾ ನಾಡಿಗಳನ್ನು ಸ್ವಚ್ಛಗೊಳಿಸ್ತವಲ್ಲ. ಇದಕ್ಕೆ ಕೆಲವರು ವರ್ಣನೆ ಮಾಡುವಂತೆ ಹೇಗೆ ಸ್ವಚ್ಛಗೊಳಿಸ್ತದೆ ಅಂದ್ರೆ, ಯಾವ್ದಾದ್ರು ಒಂದು ಪೈಪು ಅಥವಾ ಒಂದು ಊದುಗೊಳವೆ ಅದು ಕಟ್ಟಿಕೊಂಡಿದ್ರೆ ನಾವು ಅದರಲ್ಲಿ ಏನೋ ಒಂದು ಕಡ್ಡಿಯನ್ನು ಹಾಕಿ ಕೆರೆದು ಅದನ್ನು ಸ್ವಚ್ಛಪಡಿಸ್ತೇವೆ. ಹಾಗೆ ವಾಯುವನ್ನ ನಾವು ಒಂದು ಮಾರ್ಗದಲ್ಲಿ ಮತ್ತೊಂದು ಮಾರ್ಗದಲ್ಲಿ ಹೀಗೆ ಎಲ್ಲಾ ಕಡೆ ಅದನ್ನು ಓಡಾಡಿಸಿ ನಮಗೆ ಬೇಕಾದಂತೆ ವಾಯುವನ್ನು ರೆಗ್ಯುಲೇಟ್ ಮಾಡಿ ಸಹಜವಾಗಿ ಯಾವ ಮಾರ್ಗದಲ್ಲಿ ಹೋಗ್ತಾ ಇತ್ತೋ ಆ ಮಾರ್ಗವನ್ನ ಸ್ವಲ್ಪ ಕಾಲ ತಡೆ ಹಿಡಿದು ಬಂಧಿಸಿ ಅದನ್ನ ಮತ್ತೊಂದು ಹೊರಳಿಂದ ಓಡಾಡುವಂತೆ ಶ್ವಾಸ ಮತ್ತು ಉಚ್ಛ್ವಾಸ ಆಗುವಂತೆ ಏನ್ ಮಾಡ್ತೀವಲ್ಲ, ಇದರಿಂದ ಎಲ್ಲ ನಾಡಿಗಳು ಸ್ವಚ್ಛ ಆಗ್ತವೆ. ಎಲ್ಲಾ ನಾಡಿಗಳು ಸ್ವಚ್ಛ ಆದ್ರೆ ಮತ್ತೆ ಆರೋಗ್ಯಕ್ಕೆ ಬೇಕಾದ್ದೇನು ಇರೋದಿಲ್ಲ. ನಾವು ಆರೋಗ್ಯವನ್ನು ಪಾಲನೆ ಮಾಡ್ಕೊಳ್ಳಿಕ್ಕೆ 15 ನಿಮಿಷದ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮ ಸಾಕು ಅಂತ ಹೇಳಿ ಈಗಿನ ಕಾಲದ ತಜ್ಞರು ಹೇಳ್ತಾರೆ. ಒಂದು ಆಲೋಚನೆ ಮಾಡಿ, ವಿಷ್ಣು ಸಹಸ್ರನಾಮದ ಪಠನೆ ಬೇಕಾದದ್ದು ಎಷ್ಟು? ಒಂದು 10-12 ನಿಮಿಷ ಆದ್ರೆ ಸಾಕು, 15 ನಿಮಿಷ ನಿಧಾನವಾಗಿ ಹೇಳ್ತಾ ಹೋದ್ರೆ, ಒಂದು ಯಾವುದೋ ಒಂದು ಧ್ವನಿ ಮುದ್ರಣದಲ್ಲಿ ವಿಷ್ಣು ಸಹಸ್ರನಾಮ ಇದ್ರೆ ಹೇಳ್ತಾ ಹೋದ್ರೆ ಒಂದು 20 ನಿಮಿಷ ಬೇಕಾಗಿತ್ತು, ಅಥವಾ 17 ನಿಮಿಷ ಹೀಗೇನಾದ್ರೂ ಬೇಕಾಗಿತ್ತು. ಅದನ್ನು ನೀವು ಕೇಳಿ ನೋಡಿರ್ತೀರಿ. ನಾವು ಒಬ್ಬರೇ ಹೇಳ್ತಾ ಕುತ್ಕೊಂಡಾಗ ಸುಮಾರು 10-15 ನಿಮಿಷಗಳಲ್ಲಿ 15 ನಿಮಿಷಕ್ಕೆ ನಮ್ಮ ವಿಷ್ಣು ಸಹಸ್ರನಾಮದ ಪಠನ ಮುಗಿಯುವಂತೆ ನಾವು ನೋಡ್ಕೊಂಡ್ರೆ 15 ನಿಮಿಷದ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮವೂ ಆಯ್ತು, ಆ ಕಡೆ ವಿಷ್ಣು ಸಹಸ್ರನಾಮದ ಪಠನವೂ ಆಯ್ತಲ್ಲ. ನಾವು ನಾಡಿ ಶೋಧನ ಪ್ರಾಣಾಯಾಮವನ್ನ ಅಥವಾ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಯಾಕೆ ಕೇವಲ ಯಾಂತ್ರಿಕವಾಗಿ ಮಾಡಬೇಕು? ಅದೇ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದ್ದಾದ್ರೆ ಮತ್ತೆ ಆ ಪಠನ ಮಾಡುವ ಕಾಲದಲ್ಲೇ ಆ 72,000 ನಾಡಿಗಳಲ್ಲಿರುವಂತಹ ರೂಪಗಳನ್ನ, ಹಗಲು ರಾತ್ರಿಗಳಲ್ಲಿರುವ ಭಗವಂತನ ರೂಪಗಳನ್ನ ಮತ್ತೆ ಸ್ವರ ವ್ಯಂಜನಗಳಲ್ಲಿರುವ ಭಗವಂತನ ರೂಪಗಳನ್ನು ನಾವು ಅದೇ ಸಂದರ್ಭದಲ್ಲಿ ಅನುಸಂಧಾನಕ್ಕೆ ತಂದುಕೊಂಡ್ರೆ ಆ 15 ನಿಮಿಷದ ಕಾಲ ಎಲ್ಲವೂ ಸಾರ್ಥಕ ಆಯ್ತಲ್ಲ. ಇನ್ನೊಂದು ವಿಷಯ, ನಾವು ಈ ರಕ್ತದ ಒತ್ತಡ, ಮಧುಮೇಹ ಇತ್ಯಾದಿ ರೋಗಗಳಿದ್ದವರು ಈ ಕಪಾಲಭಾತಿ ಅಥವಾ ಅನುಲೋಮ ವಿಲೋಮವನ್ನ ಸ್ವಲ್ಪ ಹೆಚ್ಚು ಕಾಲ ಮಾಡಬೇಕು ಅಂತ ತಜ್ಞರಾದವರು ಹೇಳ್ತಾರೆ. ಆರೋಗ್ಯದ ಪಾಲನೆಗಾಗಿ 15 ನಿಮಿಷ ಸಾಕು.
ಸ್ವಲ್ಪ ವಿಶೇಷ ಉದ್ದೇಶಗಳಿಗಾಗಿ ಮಾಡುವುದಾದ್ರೆ ಹೆಚ್ಚು ಹೊತ್ತು ಮಾಡಬೇಕು. ಅವರು 2 ಬಾರಿ ವಿಷ್ಣು ಸಹಸ್ರನಾಮ ಹೇಳ್ಬೋದು, 3 ಬಾರಿ ವಿಷ್ಣು ಸಹಸ್ರನಾಮ ಹೇಳ್ಬೋದು. ಕಪಾಲಭಾತಿಯನ್ನು ಕೂಡ ಹೀಗೆ ಮಂತ್ರರಹಿತವಾಗಿ ಹೇಳುವುದಕ್ಕಿಂತ ಸ್ನಾನ ಆದ್ಮೇಲೆ ಮಡಿಯುಟ್ಟು ಮಂತ್ರ ಸಹಿತವಾಗಿಯೇ ಕಪಾಲಭಾತಿ, ಮಂತ್ರ ಸಹಿತವಾಗಿಯೇ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡುವುದಾದರೆ ಆ ಸಂದರ್ಭದಲ್ಲಿ ಭಗವಂತನನ್ನ, ಭಗವತಿಯನ್ನ, ವಾಯುವನ್ನು ನಾವು ಸ್ಮರಿಸುವುದಾದ್ರೆ ಅದರ ಲಾಭ ಇಮ್ಮಡಿ ಆಗುವುದಲ್ಲ, ಮತ್ತು ಸಮಯನೂ ಉಳಿತದಲ್ಲ. ಇದನ್ನು ಗಮನಿಸಿ. ನಮಗೆ ಮಡಿ ಮೈಲಿಗೆ ಮಾಡುವವರಿಗೆ, ವೈದಿಕರಾದವರಿಗೆ ಸಮಯದ ಕೊರತೆ ಇರ್ತದೆ ಯಾವತ್ತೂ ಕೂಡ. ಆ ಕಡೆ ದೇವರ ಮುಂದೆನೂ ಕೂಡ ಕೆಲವು ಹೊತ್ತು ಕಳೆಯಬೇಕು ಆನ್ಹಿಕದ ಒಂದು ಉದ್ದೇಶದಿಂದ. ವಾಕಿಂಗ್ ಆಗಲಿ ಮತ್ತು ಪ್ರಾಣಾಯಾಮ, ಯೋಗ ಇಂಥ ಉದ್ದೇಶಗಳನ್ನು ಕೂಡ ನಾವು ಬಿಡುವಂತಿಲ್ಲ. ಎಲ್ಲದಕ್ಕೂ ಸಮಯ ಹೊಂದಾಣಿಕೆ ಮಾಡಿಕೊಳ್ಳುವುದು ಅನ್ನುವುದು ಆಧುನಿಕ ಕಾಲದಲ್ಲಿ ದೊಡ್ಡದೊಂದು ಸಮಸ್ಯೆ. ನಮಗೆಲ್ಲರಿಗೂ ಇದು ಗೊತ್ತಿದೆ. ಅಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ 15 ನಿಮಿಷ ಕಪಾಲಭಾತಿ, 15 ನಿಮಿಷ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ ಮಂತ್ರ ಸಹಿತವಾಗಿ ಮಾಡುವುದಾದ್ರೆ, ಅದರಲ್ಲೂ ನನ್ನ ಸಲಹೆ ಏನು, ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡಿ ಶೋಧನ ಪ್ರಾಣಾಯಾಮವನ್ನು ವಿಷ್ಣು ಸಹಸ್ರನಾಮದ ಜೊತೆಗೆ, ಕಪಾಲಭಾತಿಯನ್ನ ವಾಯುಸ್ತುತಿಯ ಜೊತೆಗೆ ನಾವು ಮಾಡುವುದಾದರೆ, ಅಥವಾ ವಾಯುಸ್ತುತಿಯನ್ನು ಹೇಳಲಿಕ್ಕೆ ಬರದೆ ಹೋದ್ರೆ, ಇಂದು ನಾನು ಅದನ್ನು ಹೇಳಿದ್ದೇನೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಪ್ರಾಣಾಯ ನಮಃ, ಅಪಾನಾಯ ನಮಃ, ವ್ಯಾನಾಯ ನಮಃ, ಉದಾನಾಯ ನಮಃ, ಸಮಾನಾಯ ನಮಃ. ಅಥವಾ ಭಾರತದ ಆ ಶ್ಲೋಕ, ಖ್ಯಾತವಾದ ಶ್ಲೋಕ, ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಹಿಂದೆ ಅನೇಕ ಬಾರಿ ಹೇಳಿದ್ದೇನೆ. ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ. ಹೀಗೆ 5 ರೂಪಗಳು. ಪ್ರಾಣ, ಓಜಸ್, ಸಹಸ್, ಬಲ, ವಿಧೃತಿ ಅಂತ ಮುಖ್ಯ ಪ್ರಾಣ 5 ರೂಪಗಳು. ಅದನ್ನ ಚತುರ್ಥಿ ವಿಭಕ್ತ್ಯಂತವಾಗಿ ಹೇಳುವುದಾದ್ರೆ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ. ಹೀಗೆ ಅದನ್ನೆಲ್ಲ ನಾವು ಆ 5 ರೂಪಗಳನ್ನ, ಅಥವಾ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತೇಳಿ, ಅದಲ್ಲದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಇದಲ್ಲದೆ ನಾಗ, ಕೃಕಲಾಸ, ದೇವದತ್ತ, ಧನಂಜಯ ಇತ್ಯಾದಿ ಮತ್ತೆ 5ಗಳು ಇದೆಯಲ್ಲ, ಅದನ್ನಾದ್ರೂ ಹೇಳ್ಬೋದು ಸಾಧಕ. ಭಾಗವತ ತಾತ್ಪರ್ಯದಲ್ಲಿ ಸನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ ಪ್ರಾಣಾದಿ ಪಂಚಕಂ, ಪ್ರಾಣ ಮೊದಲಾದ 5 ಅದು ಗೊತ್ತಿದೆ ನಮ್ಗೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತೇಳಿ. ತಥಾ ನಾಗಾದಿ ಪಂಚಕಂ, ನಾಗ, ನಾಗಾಯ ನಮಃ, ಕೂರ್ಮಾಯ ನಮಃ, ಕೃಕಲಾಯ ನಮಃ, ದೇವದತ್ತಾಯ ನಮಃ, ಧನಂಜಯಾಯ ನಮಃ. ಇವೆಲ್ಲ ಆ ಮುಖ್ಯ ಪ್ರಾಣ ರೂಪಗಳೇ. ಹೀಗೆ 10 ಬಗೆಯಾಗಿವೆ ಅಂತ ಹೇಳ್ತಾರೆ. ನಮ್ಮ ಅನುಸಂಧಾನಕ್ಕನುಸಾರವಾಗಿ ನಾವು ಹೇಗೂ ಕೂಡ ಅದನ್ನ ಅನುಸಂಧಾನಕ್ಕೆ ತಂದುಕೋಬಹುದು. ದಶವಿಧ ಪ್ರಾಣಗಳು ಕೂಡ ಮುಖ್ಯ ಪ್ರಾಣ ರೂಪಗಳೇ ಇವೆ. ಅದಲ್ಲದೆ ಅವನ ಪುತ್ರರು ಕೂಡ ಅದೇ ಹೆಸರಿನವರು ಇದ್ದಾರೆ ಅಂತ ಹೀಗೆ ಅದನ್ನ ಆ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಮುಖ್ಯ ಪ್ರಾಣನ ಉಪಾಸನೆಯನ್ನು ಮಾಡಬೇಕಾದವ್ರು ನಾವೀಗ ವಿಷ್ಣು ವಾಯುಚ ಸಂಸ್ಮರೆಯುತ್ತೆ ಅಂತ ತಂತ್ರಸಾರದಲ್ಲಿ ಹೇಳ್ತಾರೆ. ವಿಷ್ಣುವನ್ನ ಮತ್ತು ವಾಯುವನ್ನ ಇಬ್ಬರನ್ನು ಕೂಡ ಆ ಪ್ರಾಣಾಯಾಮ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಂತ. ಹೀಗೆ ನಾವು ಕಪಾಲಭಾತಿ ಮತ್ತು ಅನುಲೋಮ ವಿಲೋಮ ಅಥವಾ ಈ ನಾಡಿ ಶೋಧನ ಪ್ರಾಣಾಯಾಮ ಇದನ್ನು ನಾವು ಮಾಡಿದ್ದಾದ್ರೆ ಸಮಯನೂ ಉಳಿತದೆ. ನಿತ್ಯ ಅರ್ಧ ಗಂಟೆ ಸಮಯ ಉಳಿತದೆ. ಪ್ರತಿನಿತ್ಯ ಅರ್ಧ ಗಂಟೆ ಸಮಯ ಉಳಿಯುವುದಂದ್ರೆ ಅದೇನು ಸಾಮಾನ್ಯ ಸಂಗತಿ ಅಲ್ಲ. ಮತ್ತು ನಮ್ಮ ಆರೋಗ್ಯವು ಕೂಡ ಅಭಿವೃದ್ಧಿ ಆಗ್ತದೆ. ಅದರ ಜೊತೆಗೆ ತಾತ್ವಿಕ ಅನುಸಂಧಾನವೂ ಕೂಡ ಕೈಗೂಡ್ತದೆ. ಈ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡ್ತಾ ಇದನ್ನು ಮಾಡಿದರೆ ಆ ಭಗವಂತನ ಉಪಾಸನೆಯನ್ನು ಮಾಡಿದಂತ ಆಗ್ತದೆ. 72,000 ನಾಡಿಗಳು ಶುದ್ಧ ಆಗ್ತವೆ. ನಾಡಿಗಳು ಶುದ್ಧ ಆದರೆ ಎಲ್ಲ ರೋಗಗಳು ಪರಿಹಾರ ಕಾಣ್ತವೆ. ಆಯುಷ್ಯ ಕೂಡ ಅಭಿವೃದ್ಧಿ ಹೊಂದುತ್ತದೆ. ಇಲ್ಲೊಂದು ಸಂಗತಿ ಇದೆ, ಅದನ್ನೆಲ್ಲ ಬನ್ನಂಜಿ ಗೋವಿಂದಾಚಾರ್ಯರು ಲೆಕ್ಕ ಮಾಡಿ ತಿಳಿಸಿದ್ದಾರೆ. ಒಂದೇ ಬಾರಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದರೆ 1 ಬಾರಿ ಬೃಹತಿ ಸಹಸ್ರವನ್ನು ಪಠನ ಮಾಡಿದಂತಾಯ್ತು. ಮತ್ತೆ 72 ಬಾರಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದರೆ 12 ಬಾರಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದರೆ 12 ಬಾರಿ ಬೃಹತಿ ಸಹಸ್ರವನ್ನು ಪಠನ ಮಾಡಿದಂತಾಗ್ತದೆ. 12 ಬಾರಿ ಬೃಹತಿ ಸಹಸ್ರವನ್ನು ಪಠನ ಮಾಡುವುದು ಅಂದ್ರೆ ಸಮಗ್ರ ಋಗ್ವೇದವನ್ನೇ ಪಾರಾಯಣ ಮಾಡಿದಂತಾಗ್ತದೆ. ಅದರ ಲೆಕ್ಕಾಚಾರವನ್ನ ಕಳೆದ ದಿವಸ ನಾವು ನೋಡಿದ್ದೇವೆ. 4,32,000 ಅಕ್ಷರಗಳಿವೆ ಒಟ್ಟಾರೆ ಋಗ್ವೇದದಲ್ಲಿ. 36 ಅಕ್ಷರಗಳು ಒಂದು ಬೃಹತಿ ಛಂದಸ್ಸಿಂದು. ಆ 4,32,000 36ರಿಂದ ಭಾಗಿಸಿದರೆ 12,000 ಬಂತು. ಹೀಗೆ ಬೃಹತಿ ಸಹಸ್ರ ಅನ್ನುವುದು ಆ ಇಡೀ ಋಗ್ವೇದದ 12ನೇ ಒಂದು ಭಾಗ ಅಂತ. ಅದರಿಂದ 12 ಬಾರಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿದ್ರೆ ಇಡೀ ಋಗ್ವೇದವನ್ನೇ
ಪಠನ ಮಾಡಿದಂತ ಆಗ್ತದೆ. ಸಮಗ್ರ ಋಗ್ವೇದಸ್ಯ ಪಠನಸ್ಯ ಫಲ ಮಾದಭಾತಿ ಅಂತ. 72,000 ನಾಡಿಗಳಿವೆ, 1000 ನಾಮಗಳಿವೆ. ಒಂದೇ ನಾಮವನ್ನು ಪಠನ ಮಾಡಿದ್ರೆ 72 ನಾಡಿಗಳು ಶುದ್ಧವಾಗ್ತವೆ. ಗೋವಿಂದಾಚಾರ್ಯರು ತಿಳಿಸಿರುವಂತಹ ಲೆಕ್ಕಾಚಾರ. 1000 ನಾಮಗಳನ್ನು ಪಠನ ಮಾಡಿದ್ರೆ 72,000 ನಾಡಿಗಳು ಶುದ್ಧವಾಗ್ತವೆ. ಅದಲ್ಲದೆ ನಾವೀಗ 72,000 ಅಂತ ಇಲ್ಲಿ ಹೇಳಿದ್ರಲ್ಲ, ಅದನ್ನ ಬೇರೆ ಬೇರೆ ಶಾಸ್ತ್ರಗಳಿಂದ ಹೀಗೆ ವರ್ಣನೆ ಮಾಡ್ತಾರೆ. 72 ಕೋಟಿ ನಾಡಿಗಳೇ ಇವೆ. 72 ಕೋಟಿ, 72 ಲಕ್ಷ, 72,000 ನಾಡಿಗಳು ಇವೆ. ಅದರಲ್ಲಿ ಪ್ರಧಾನವಾದದ್ದು 72 ನಾಡಿಗಳು. ಒಂದೇ ಒಂದು ನಾಮವನ್ನ ಅರ್ಥ ಸಮೇತವಾಗಿ ನಾವು ಉಚ್ಚರಿಸಲಿಕ್ಕೆ ಸಾಧ್ಯವಾದ್ರೆ, ತನ್ಮಯತೆಯಿಂದ ಅದನ್ನು ಹೇಳಲಿಕ್ಕೆ ಸಾಧ್ಯ ಆದ್ರೆ ಅದು 72 ನಾಡಿಗಳನ್ನ, ಮುಂದೆ 1000 ನಾಮಗಳನ್ನು ಉಚ್ಚರಿಸಿದ್ರೆ ಅದು 72,000 ನಾಡಿಗಳನ್ನ ಶುದ್ಧಪಡಿಸ್ತದೆ. ಅದಕ್ಕಾಗಿ ಇದರ ಫಲದಲ್ಲಿ ರೋಗಾರ್ಥೋ ಮುಚ್ಚತೆಯ ರೋಗಾತ್ ಅಂತ ವರ್ಣನೆ ಮಾಡಿದ್ದಾರೆ. ಆರೋಗ್ಯವನ್ನು ಪಾಲನೆ ಮಾಡಿಕೊಳ್ಳಿಕ್ಕೆ 15 ನಿಮಿಷದ ಅನುಲೋಮ ವಿಲೋಮ ಮತ್ತು ಕಪಾಲಭಾತಿ ಸಾಕು ಅಂತ ತಜ್ಞರು ಹೇಳ್ತಾರಲ್ಲ. ಅರ್ಬುದ ಮೊದಲಾದ ರೋಗಗಳಿದ್ರೆ, ಕ್ಯಾನ್ಸರ್ ಮೊದಲಾದ ರೋಗಗಳಿದ್ರೆ ಅದನ್ನು ಇನ್ನೂ ಹೆಚ್ಚು ಹೊತ್ತು ವೈದ್ಯರ ತಜ್ಞರ ಸಲಹೆ ತಗೊಂಡು ಪಠನ ಮಾಡಬೇಕಾಗ್ತದೆ. ಅದರಿಂದ ಇನ್ನೂ ಹೆಚ್ಚಿನ ಲಾಭಗಳಿವೆ. ಅನೇಕ ಜನ ಕೇವಲ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಿ ಪ್ರಾಣಾಯಾಮ ಇಲ್ಲದೇನೆ ಅದರ ಲಾಭವನ್ನು ಪಡ್ಕೊಂಡವರಿದ್ದಾರೆ. ಅದಕ್ಕೆ ನಮ್ಮ ಸುತ್ತಮುತ್ತಲು ಉದಾಹರಣೆಗಳು ಇರ್ತವೆ. ಅಂಥದ್ರಲ್ಲಿ ಸಾಧ್ಯವಾದರೆ ಹೀಗೆ ಆ ಸಹಸ್ರನಾಮದ ಪಠನದೊಂದಿಗೆ ಪ್ರಾಣಾಯಾಮವನ್ನು ಮಾಡಿದ್ರೆ ಹೆಚ್ಚಿನ ಲಾಭ ಆಗ್ತದೆ. ಇದನ್ನು ನಾವು ಜನರಿಗೆ ತಿಳಿಸ್ಬೇಕು. ಮುಖ್ಯವಾಗಿ ವೈದ್ಯರಾದವರು ಇದನ್ನೆಲ್ಲವನ್ನು ತಿಳಿಸ್ಬೇಕು. ಇದ್ರ ಬಗ್ಗೆ ನಾಳೆ ಚರಕ ಸಂಹಿತಾದಲ್ಲೇ ಬಂದಿರುವಂತಹ ಇನ್ನೊಂದು ಮಾಹಿತಿಯನ್ನು ಹೇಳುವಂತಿದ್ದೇನೆ. ರೋಗ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡಬೇಕು ಅಂತ ಚರಕಾಚಾರ್ಯರು ಹೇಳುವ ಒಂದು ಉಲ್ಲೇಖವನ್ನ ನಾಳೆ ದಿವಸ ನಾನು ಹೇಳುವಂತಿದ್ದೇನೆ. ನಾವು ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ ಮೊದಲಾದ ಸ್ತೋತ್ರಗಳನ್ನ ಬೇರೆ ಬೇರೆ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ, ಮಡಿ ಕೆಲಸಗಳನ್ನು ಮಾಡ್ತಾ, ಬೇರೆ ಬೇರೆ ಯಾವ ಸಂದರ್ಭದಲ್ಲಿ ಅದನ್ನ ಹೇಳುವಂತ ರೂಢಿ ಇಟ್ಕೊಂಡಿರ್ತೇವೆ. ಬೇರೆ ಕೆಲಸಗಳಲ್ಲಿ ನಮ್ಮ ಮನಸ್ಸು ತೊಡಗಿದ್ದಾಗ ಸಾಮಾನ್ಯವಾಗಿ ಅಂತ ಒಂದು ಅದ್ಭುತವಾದ ಏಕಾಗ್ರತೆ ಬರುವುದು ಕಷ್ಟವೇ. ಅದಕ್ಕಾಗಿ ಇದೊಂದು ಅಭ್ಯಾಸವನ್ನ ನಾವು ಮಾಡ್ಕೋಬೇಕು. ಮತ್ತೆ ಚಿಕ್ಕ ಮಕ್ಕಳಿಗೂ ಕೂಡ ಅದನ್ನು ಮಾಡಿಸ್ಬೇಕು. ಚಿಕ್ಕ ಮಕ್ಕಳು ಅಂದ್ರೆ ಅದನ್ನ ಅನ್ಲಿಕ್ಕೆ ಶಕ್ತಿ ಇರುವ ಮಕ್ಕಳು, ಮತ್ತೆ ಪ್ರಾಣಾಯಾಮವನ್ನು ಮಾಡ್ಲಿಕ್ಕೆ ಸಾಕಷ್ಟು ವಯಸ್ಸಾಗಿರುವಂತಹ ಮಕ್ಕಳು ಒಂದ್ ಕಡೆ ನಿರ್ದಿಷ್ಟವಾದ ಆಸನದಲ್ಲಿ ಕೂತ್ಕೊಂಡು ತನ್ಮಯತೆಯಿಂದ ಈ ಪ್ರಾಣಾಯಾಮವನ್ನು ಮಾಡ್ತಾ ವಿಷ್ಣು ಸಹಸ್ರನಾಮವನ್ನು ಹೇಳುವುದನ್ನ ರೂಢಿ ಮಾಡ್ಕೊಳ್ಬೇಕು. ಇಷ್ಟು ದಿವಸ ನಾನು ಈ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡೀಶೋಧನ ಪ್ರಾಣಾಯಾಮವನ್ನ ಸ್ನಾನ ಮಾಡುವುದಕ್ಕಿಂತ ಮುಂಚೆ ಮೈಲಿಗೆಯಿಂದಲೇ ಮಾಡ್ತಾ ಇದ್ದೆ, ಯೋಗಾಸನಗಳು ಮತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನ. ಕಪಾಲಭಾತಿಯನ್ನ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದೆ. ಸ್ನಾನ ಮಾಡುವುದಕ್ಕಿಂತ ಮುಂಚೆ ಈ ಯೋಗಾಸನಗಳನ್ನ ಮತ್ತೆ ಕಪಾಲಭಾತಿಯನ್ನ ನಾನು ಮಾಡಿ ಮುಗಿಸ್ತಾ ಇದ್ದೆ. ಸ್ನಾನ ಆದ್ಮೇಲೆ ಮಡಿಯುಟ್ಟು ದೇವರ ಪೂಜೆ ಮಾಡುವ ಪ್ರಸಂಗದಲ್ಲಿ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡ್ತಾ ಇದ್ದೆ. ಆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಥವಾ ನಾಡೀಶೋಧನ ಪ್ರಾಣಾಯಾಮ ನಾನು ಮಾಡುವಾಗ ವಾಯುಸ್ತುತಿಯನ್ನು ಹೇಳ್ತಾ ಇದ್ದೆ. ಇಷ್ಟು ದಿವಸ ಮುಖ್ಯ ಪ್ರಾಣ ಸ್ತೋತ್ರ ಮಾಡ್ತಿದ್ದೆ. ಈಗ ಈ ವಿಷ್ಣು ಸಹಸ್ರನಾಮದ ಪ್ರವಚನಕ್ಕೆ ನಾನು ಅಣಿಯಾಗುವಾಗ ನನ್ನ ದಿನಚರಿಯಲ್ಲಿ ಒಂದು ಬದಲಾವಣೆ ಮಾಡಿಕೊಂಡೆ. ಸ್ನಾನಕ್ಕಿಂತ ಮುಂಚೆ ಕೇವಲ ಯೋಗಾಸನಗಳನ್ನು ಮಾತ್ರ ಮಾಡ್ತೇನೆ. ವಸ್ತುತಃ ಯೋಗಾಸನಗಳನ್ನು ಸ್ನಾನ ಮಾಡಿದ ಮೇಲೆ ಮಾಡುವುದೇ ಬಹಳ ಶ್ರೇಷ್ಠ. ಆದ್ರೂ ಸ್ನಾನಕ್ಕಿಂತ ಮುಂಚೆ ಯೋಗಾಸನಗಳನ್ನು ಮಾಡ್ತೇನೆ. ಸ್ನಾನ ಆದ್ಮೇಲೆ ಮಡಿಯುಟ್ಟೆ ಕಪಾಲಭಾತಿಯನ್ನು ಮಾಡುವಾಗ ವಾಯುಸ್ತುತಿಯನ್ನು ಹೇಳುವುದನ್ನು ರೂಢಿ ಮಾಡ್ಕೊಂಡಿದ್ದೇನೆ. ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಮಾಡುವಾಗ ವಾಯುಸ್ತುತಿಯನ್ನು ಹಿಂದೆ ಏನು ಹೇಳ್ತಾ ಇದ್ದೆ ಅದರ ಬದಲಾಗಿ ವಿಷ್ಣು ಸಹಸ್ರನಾಮ. ಹೀಗೆ ಅರ್ಧ ಗಂಟೆಗಳ ಪ್ರಾಣಾಯಾಮ ಈ ಕಪಾಲಭಾತಿ ಮತ್ತು ಅನುಲೋಮ ವಿಲೋಮವನ್ನ ಕ್ರಮವಾಗಿ ವಾಯುಸ್ತುತಿ ಮತ್ತು ವಿಷ್ಣು ಸಹಸ್ರನಾಮಗಳ ಜೊತೆಗೆ ಹೇಳುವುದನ್ನ ಈಗೊಂದು 4-6 ದಿವಸಗಳಲ್ಲಿ ರೂಢಿ ಮಾಡ್ಕೊಂಡಿದ್ದೇನೆ. ಹೀಗೆ ಮಾಡಬಹುದು ಅಂತ ನನಗೆ ಕಂಡಿತು. ನಾನು ಮಾಡ್ತಿರೋದೇನು ಮಹಾ ಸಾಧನೆ ಅಂತಲ್ಲ, ಹೀಗೆ ಮಾಡಬಹುದು ಅಂತ ಅನ್ನೋದೊಂದು ಉದಾಹರಣೆ. ಅದಕ್ಕಾಗಿ ತಮ್ಮೆದುರಿಗೆ ಇದನ್ನು ಹೇಳಿದ್ದೇನೆ. ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.